Hello friends, welcome to Science Pathashala YouTube channel. So this is Girish Babu. ಸೊ ಈಗ ನೋಡಿ ನಾವು ಆಲ್ರೆಡಿ ಪಾರ್ಟ್ 1 ನೋಡಿದ್ದೀವಿ. FDA KA ಇಂದ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ FDAದು ಅದ್ರ ಪಾರ್ಟ್ 1 ನೋಡಿದ್ದೀವಿ ಸೈನ್ಸ್ ಕ್ವಶನ್ಸ್ನ. ದಿಸ್ ಈಸ್ ಪಾರ್ಟ್ 2 ಆಗಿರುತ್ತೆ. ಸೊ ಈಗ ನೋಡ್ತಾ ಹೋಗೋಣ. ನೋಡಿ ಫಸ್ಟ್ ಕ್ವಶನ್ ಈ ಥರ ಇದೆ. ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ದಟ್ ಪ್ಲೇಸ್ ಇನ್ ಎ ರೋಲ್ ಇನ್ ಗ್ಲೋಬಲ್ ವಾರ್ಮಿಂಗ್ ಆರ್ ಕಾಲ್ಡ್ ಅಂತ ಇದೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ ನಂತಹ ಅನಿಲಗಳನ್ನು ಡ್ಯಾಶ್ ಎನ್ನುವರು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ ಫಸ್ಟ್ ಒನ್ ಏನಿದೆ, ಓಝೋನ್ ಡಿಪ್ಲೀಷನ್ ಸಬ್ಸ್ಟೆನ್ಸ್ ಅಂತ ಇದೆ. ಓಝೋನ್ ಸವಕಳಿ ವಸ್ತುಗಳು, ಥರ್ಮಲ್ ಎಮಿಟರ್ಸ್ ಉಷ್ಣ ಹೊರಸೂಸುವ ಅನಿಲಗಳು, ನೋಬಲ್ ಗ್ಯಾಸಸ್ ಉದಾತ್ತ ಅನಿಲಗಳು ಅಥವಾ ರೇರ್ ಗ್ಯಾಸಸ್ ಅಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲಗಳು ಅಂತ ಕರಿತೀವಿ. ನೋಡಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ. ಏನು, ಹಸಿರುಮನೆ ಅನಿಲವಾಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಹಸಿರುಮನೆ ಅನಿಲ ಅಂದ್ರೆ ಏನು? ಹಸಿರುಮನೆ ಅನಿಲ ಅಂದ್ರೆ ಬೇರೆ ಬೇರೆ ಒಂದು ಎಕ್ಸಾಂಪಲ್ಸ್ ಏನೇನು ಹೇಳ್ಬೋದು ನಾವು ಹಸಿರುಮನೆ ಅನಿಲಗಳಾಗ್ತವೆ. ಗ್ರೀನ್ ಹೌಸ್ ಗ್ಯಾಸಸ್ಗೆ ಎಕ್ಸಾಂಪಲ್ಸ್ ಏನು ಕೊಡ್ಬೋದು ನೋಡಿ. ಮೇಯ್ನ್ ಆಗಿ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟು CH4 N2O CFCs ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ ಕರಿತೀವಿ. ನೀರಾವಿ ನೆಕ್ಸ್ಟು HFCs O2 SO2 ಎಕ್ಸೆಟ್ರಾ. ಇವೆಲ್ಲ ಏನಾಗಿರುತ್ತೆ, ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗೆ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ದೀಸ್ ಆರ್ ದ ಗ್ಯಾಸಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟ್ ಗ್ರೀನ್ ಹೌಸ್ ಗ್ಯಾಸಸ್. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ ಒಂದು ಓಝೋನ್ ಡಿಪ್ಲೀಷನ್ ಯಾವ ರೀತಿ ಆಗುತ್ತೆ. ಸೊ ಮುಂದಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಈ ಕ್ವಶನ್ಗೆ ಆಪ್ಷನ್ ಏನು ಸರಿಯಾದ ಉತ್ತರ ಏನಾಗಿರುತ್ತೆ, ಹಸಿರುಮನೆ ಅನಿಲಗಳಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಓಝೋನ್ ಡಿಪ್ಲೀಷನ್ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಓಝೋನ್ ಡಿಪ್ಲೀಷನ್ ನಮ್ಮ ಒಂದು ಸನ್ನಿಂದ ಏನು ಬರ್ತಾ ಇರುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂತ ಕರಿತೀವಿ. ಸೂರ್ಯನಿಂದ ಎಲ್ಲಿಗೆ ಬರ್ತಾ ಇರುತ್ತೆ, ಭೂಮಿಗೆ ಬರ್ತಾ ಇರುತ್ತೆ. ಸೊ ಆ ಒಂದು ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ UV ರೇಸ್ ಅಂತ ಬರುತ್ತೆ. ನೇರಳಾತೀತ ಕಿರಣಗಳು ಅಂತ ಕರಿತೀವಿ ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ಕ್ಲಿಯರ್? ಅಲ್ಟ್ರಾ ವೈಲೆಟ್ ರೇಸ್ ಇಂದ ನಮಗೆ ಆಕ್ಸಿಜನ್ ಸಿಗುತ್ತೆ. ಅಲ್ಲಿ ಆಕ್ಸಿಜನ್ ಇರೋದು ಏನಾಗುತ್ತೆ ಅಂದ್ರೆ 2 ಆಕ್ಸಿಜನ್ ಆಗಿ ಡಿವೈಡ್ ಆಗುತ್ತೆ, ನೇಸೆಂಟ್ ಆಕ್ಸಿಜನ್ ಆಗಿ ಡಿವೈಡ್ ಆಗುತ್ತೆ. ಆ ಒಂದು ನೇಸೆಂಟ್ ಆಕ್ಸಿಜನ್ ಮತ್ತೆ ಅಟ್ಮಾಸ್ಫಿರಿಕ್ ಆಕ್ಸಿಜನ್ O2 ಏನಿರುತ್ತೆ ಅದು 2 ಕಂಬೈನ್ಡ್ ಆಗ್ಬಿಟ್ಟು ನೋಡಿ ಇಲ್ಲಿ ಇದು ನೇಸೆಂಟ್ ಆಕ್ಸಿಜನ್, ಇದು ಅಟ್ಮಾಸ್ಫಿರಿಕ್ ಆಕ್ಸಿಜನ್, 2 ಕಂಬೈನ್ಡ್ ಆಗ್ಬಿಟ್ಟು ಏನಾಗುತ್ತೆ O3 ಅಥವಾ ಓಝೋನ್ ಫಾರ್ಮೇಶನ್ ಆಗುತ್ತೆ. ಸೊ ಓಝೋನ್ಗೆ ಫಾರ್ಮುಲಾ ಏನು ಅಂತ ಕೇಳಿದ್ರೆ ಅದು O3 ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ ಇಲ್ಲಿ ಈ ಓಝೋನ್ ಅಂದು ಯಾವ ಲೇಯರ್ ಅಲ್ಲಿ ಇರುತ್ತೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸೊ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಓಝೋನ್ ಯಾವ ಲೇಯರ್ ಅಲ್ಲಿ ಇದೆ ಅಂದ್ರೆ ಸ್ಥಿರಗೋಳ ಅಥವಾ ಸ್ಥಿರ ಮಂಡಲ ಅಂತ ಕರಿತೀವಿ. ಓಝೋನ್ ಇರೋದು ಸ್ಟ್ರಾಟೋಸ್ಫಿಯರ್. ಸ್ಥಿರ ಮಂಡಲ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಓಝೋನ್ ಅನ್ನೋದು ಭೂಮಿಯಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈಕ್ವೇಟರ್ಸ್ ಅಂದ್ರೆ ಸಮಭಾಜಕ ವೃತ್ತದಿಂದ ತಗೊಂಡ್ರೆ 23 ರಿಂದ 25 ಕಿಲೋಮೀಟರ್ ಇರುತ್ತೆ. ಹಾಗಾದ್ರೆ ಪೋಲ್ಸ್ ಇಂದ ತಗೊಂಡ್ರೆ ಅಂದ್ರೆ ಧ್ರುವ ಪ್ರದೇಶಗಳಿಂದ ತಗೊಂಡ್ರೆ 11 ರಿಂದ 16 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ ಯಾವುದು ಈ ಒಂದು ಓಝೋನ್ ಲೇಯರ್. ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಓಝೋನ್ ನ ಒಂದು ದಪ್ಪ, ಓಝೋನ್ ನ ಒಂದು ಥಿಕ್ನೆಸ್ ಅಳಿಯೋದು ಯಾವುದರಿಂದ ಅಂತ ಹೇಳಿದ್ರೆ ಡಾಪ್ಸನ್ ಎಂಬ ಮಾನದಿಂದ, ಡಾಪ್ಸನ್ ಅಂತ ಕರಿತೀವಿ. ಡಾಪ್ಸನ್ ಎಂಬ ಮಾನದಿಂದ ಅಳಿತೀವಿ. ಕ್ಲಿಯರ್? ಸೊ ಹಾಗಾದ್ರೆ ಈ ಓಝೋನ್ ನ ಒಂದು ಪತ್ತೆ ಹಚ್ಚಿದವರು ಯಾರು? ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಯಾರಪ್ಪ ಅಂದ್ರೆ
ಫ್ಯಾಬ್ರಿ ಅನ್ನೋ ಸೈಂಟಿಸ್ಟ್, ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸೇನ್ ಅಂತ ಹೇಳ್ಬಿಟ್ಟು, ಹೆನ್ರಿ ಬ್ಯೂಸೇನ್ ಅನ್ನೋ ಒಬ್ಬ ಸೈಂಟಿಸ್ಟು ಪತ್ತೆ ಹಚ್ತಾರೆ. ಹಾಗಾದ್ರೆ ಈ ಓಝೋನ್ ರಂಧ್ರ ಆಗ್ತಿದೆ ಅಥವಾ ಹೋಲ್ ಇದೆ ಅಂತ ಹೇಳ್ಬಿಟ್ಟು, ರಂಧ್ರ, ಓಝೋನ್ ರಂಧ್ರ ಇದೆ ಅಂತ ಹೇಳಿದ್ದು ಮೊದಲಿಗೆ ಯಾರು ಅಂದ್ರೆ ಡಾಕ್ಟರ್ ಜಿ ಫೋರ್ಮನ್ ಅನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಫೋರ್ಮನ್ ಅನ್ನೊಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಓಝೋನು ರಂಧ್ರವನ್ನು ಮೊದಲಿಗೆ ಪತ್ತೆ ಹಚ್ಚಿದ ಯಾರು ಅಂದ್ರೆ ಡಾಕ್ಟರ್ ಜಿ ಫೋರ್ಮನ್ ಅನ್ನೊಬ್ಬ ಸೈಂಟಿಸ್ಟು. ಓಝೋನ್ ಲೇಯರ್ ನ ಮೊದಲಿಗೆ ಪತ್ತೆ ಹಚ್ಚಿದ ಯಾರು ಅಂದ್ರೆ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸೆನ್ ಅಂತ ಹೇಳ್ಬಿಟ್ಟು. ಓಝೋನ್ ಅನ್ನು ಅಳೆಯುವ ಮಾಪನ, ಒಂದು ದಪ್ಪವನ್ನು, ಥಿಕ್ನೆಸ್ ಆಫ್ ಓಝೋನ್ ಈಸ್ ಮೆಜರ್ಡ್ ಬೈ ಡಾಪ್ಸನ್ ಎಂಬ ಮಾನದಿಂದ ಅಳಿತೀವಿ. ಓಝೋನ್ ಎಷ್ಟು ದೂರದಲ್ಲಿದೆ ಅಂದ್ರೆ ಈಕ್ವೇಟರ್ಸ್ ಅಂದ್ರೆ ಸಮಭಾಜಕ ವೃತ್ತದಿಂದ 23ರಿಂದ 25 ಕಿಲೋಮೀಟರ್ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಶೇಪ್ ಆಫ್ ಅರ್ತ್, ಭೂಮಿಯ ಒಂದು ಆಕಾರದ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಪೋಲ್ಸ್ ಇಂದ ತಗೊಂಡ್ರೆ 11ರಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡ್ತಾ ಇರೋಣ. UV ರೇಸ್ ಬರ್ತಾನೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಟೈಪ್ಸ್ ಇದೆ. UVA ಅಲ್ಟ್ರಾ ನೇರಳಾತೀತ ಎ ಅಂತ ಹೇಳ್ಬಿಟ್ಟಿದೆ, ನೇರಳಾತೀತ ಬಿ ಅಂತ ಇದೆ. ಕ್ಲಿಯರ್? ಸೊ ನೆಕ್ಸ್ಟು ಸಿ ಅಂತ ಇದೆ, UVC ಅಂತ ಇದೆ, UVC ಅಂತ ಹೇಳ್ಬಿಟ್ಟು ಇದೆ. ಸೊ ಅವಾಗ ಏನಾಗುತ್ತೆ, UVC ಅನ್ನೋದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ, ತುಂಬಾ ಎಫೆಕ್ಟ್ ಆಗಿರುತ್ತೆ. ಯಾವುದು? UVC ಅಂತ ಹೇಳ್ಬಿಟ್ಟು. ಸೊ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಇದು ತುಂಬಾ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ತುಂಬಾ ಎನರ್ಜೆಟಿಕ್ ಆಗಿ ಇರುತ್ತೆ. ಸೊ ಈ ಒಂದು UVC ಅನ್ನೋದು ಈ ಒಂದು ಅಟ್ಮಾಸ್ಫಿಯರ್ಗೆ, ಭೂಮಿ ಕಡೆ ಬಂದಾಗೆಲ್ಲ ಏನಾಗುತ್ತೆ, ಓಝೋನ್ ಅದನ್ನ ತಡೀತಾ ಹೋಗುತ್ತೆ. ಯಾವುದು? ತುಂಬಾ ಎಫೆಕ್ಟಿವ್ ಅಂತ ಹೇಳಿದ್ನಲ್ಲ, UVC ಎಂಬ ಒಂದು ಟೈಪ್ ರೇಡಿಯೇಷನ್ಸು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸು ಯಾವುದರಿಂದ ತಡೆಯಲ್ಪಡುತ್ತೆ ಅಂದ್ರೆ ಓಝೋನ್ ಇಂದ ತಡೆಯಲ್ಪಡುತ್ತೆ. ಯಾವುದು? UVC. ಮತ್ತೆ ಸ್ವಲ್ಪ ಮಟ್ಟಿಗೆ ಅದರಿಗಿಂತ ಸ್ವಲ್ಪ ಎಫೆಕ್ಟಿವ್ ಯಾವುದು ಅಂದ್ರೆ ಬಿ ಅನ್ನೋದು ಅದರಿಗಿಂತ ಸ್ವಲ್ಪ ಎಫೆಕ್ಟಿವ್ ಇರುತ್ತೆ, ಅಷ್ಟೊಂದು ಎಫೆಕ್ಟಿವ್ ಇರಲ್ಲ, ಬಟ್ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ, ನಮ್ಮ ಭೂಮಿಗೆ ತಲುಪುತ್ತೆ. ಕ್ಲಿಯರ್? ಹಾಗಾದ್ರೆ ತುಂಬಾ ಕಡಿಮೆ ಎಫೆಕ್ಟಿವ್ ಯಾವ್ದಪ್ಪ ಇರೋದು ಅಂದ್ರೆ ದಟ್ ಈಸ್ UVA ಅನ್ನೋದು ತುಂಬಾ ಕಡಿಮೆ ಎಫೆಕ್ಟ್ ಇರುತ್ತೆ, ನಮ್ಮ ಅರ್ತ್ಗೆ, ಸರ್ಫೇಸ್ಗೆ ರೀಚ್ ಆಗಂತ. ಸೊ ಇಲ್ಲಿ ನೋಡಿ, ನಮಗೆ ಯೂಸಸ್ ಏನಾದ್ರು ಇದೆಯಾ ಅಂದ್ರೆ ವೈಟಮಿನ್ ಡಿ ಅಂದ್ರೆ ಜೀವಸತ್ವ ಡಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ಬೇಕಂದ್ರೆ ಯಾವ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದು ಸಹಾಯ ಮಾಡುತ್ತೆ ಅಂದ್ರೆ UV ರೇಸ್ ಸಹಾಯ ಮಾಡುತ್ತೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಎಲ್ಲ ಕ್ವಶನ್ ಪೇಪರ್ಸ್ ಅಲ್ಲೂ ಕೇಳಿದ್ದಾರೆ. ಮತ್ತೆ ಅಡ್ವಾನ್ಸ್ ಆಗಿ ಏನ್ ಕೇಳ್ಬೋದು ಅವರು ಇದರಲ್ಲಿ, ಯಾವ UV ಯಾವ ಟೈಪ್ ಅಂತ ಕೇಳ್ತಾರೆ. ಅಲ್ಟ್ರಾವೈಲೆಟ್ ಎ, ಅಲ್ಟ್ರಾವೈಲೆಟ್ ಬಿ, ಅಲ್ಟ್ರಾವೈಲೆಟ್ ಸಿ ಅಂತ ಇದೆಯಲ್ಲ. ಸೊ ಇದರಲ್ಲಿ ಯಾವುದರಿಂದ ನಮಗೆ ವೈಟಮಿನ್ ಡಿ ಉತ್ಪಾದಿಸಲು ನಮ್ಮ ದೇಹಕ್ಕೆ ಅಗತ್ಯವಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ನೀವೇನು ಹೇಳಬೇಕು, UVB ಅಂತ ಹೇಳಬೇಕು. UVB ಎಂಬ ಒಂದು ನೇರಳಾತೀತ ವಿಕಿರಣ ಅಥವಾ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಅನ್ನೋದು ಉತ್ಪಾದನೆ ಆಗಲಿಕ್ಕೆ ಸಹಕಾರಿಯಾಗಿದೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಓಝೋನ್ ಡಿಪ್ಲೀಷನ್ ಯಾವ ತರ ಆಗುತ್ತೆ, ಓಝೋನ್ ಡಿಪ್ಲೀಷನ್ ಯಾವ ತರ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಓಝೋನ್ ಡಿಪ್ಲೀಷನ್ಗೆ ಕಾರಣವಾದ ಒಂದು ಕೆಮಿಕಲ್ಸ್ ಯಾವ್ದಿದಪ್ಪ ಅಂದ್ರೆ ನೋಡಿ, ಇಲ್ಲಿ CFCs ಇದೆ, HCFCs ಇದೆ, ಹ್ಯಾಲಾನ್ಸ್ ಅಂತ ಇದೆ, ಅಂದ್ರೆ ಫೈರ್ ಎಕ್ಸಿಸ್ಟಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೀಥೈಲ್ ಬ್ರೋಮೈಡ್ ಅಂತ ಇದೆ. ನೋಡಿ, ಈ ಓಝೋನ್ ಡಿಪ್ಲೀಷನ್ ಆಗ್ಲಿಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಹ್ಯಾಲೈಡ್ಸ್ ಅಂತ ಬರುತ್ತೆ. ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡಿ, CFCs ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತ ಹೇಳ್ಬಿಟ್ಟು ಇಲ್ಲೇ ಇದೆ ನೋಡಿ ಸ್ಟ್ರಕ್ಚರು, ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾರ್ಖಾನೆಗಳಿಂದ ಏನು ಬಿಡುಗಡೆ ಆಗುತ್ತೆ, ರೆಫ್ರಿಜರೇಟರ್ಸ್ ಇಂದ ಏನು ಬಿಡುಗಡೆ ಆಗುತ್ತೆ, ಈ ಒಂದು CFCs ಆಗಿರ್ಬೋದು, HCFCs ಆಗಿರ್ಬೋದು, ಅವು ಅಟ್ಮಾಸ್ಫಿಯರ್ಗೆ ಬಿಡುಗಡೆ ಆಗುತ್ತೆ. ಕಾರ್ಖಾನೆಗಳು ಅಥವಾ ರೆಫ್ರಿಜರೇಟರ್ಸು ಅವುಗಳಿಂದ ಬಿಡುಗಡೆ ಆಗುತ್ತೆ. ಯಾವುದು? ಈ CFCs. ಇದರಲ್ಲಿ ಒಂದು ಕ್ಲೋರಿನ್ ಏನಿರುತ್ತೆ, ಈ ಒಂದು ಕ್ಲೋರಿನ್ ಹೋಗಿ ಸ್ಟ್ರಾಟೋಸ್ಫಿಯರ್ ಅಲ್ಲಿರೋ ಒಂದು ಓಝೋನ್ ನಲ್ಲಿರೋ ಒಂದು ಆಕ್ಸಿಜನ್ ಜೊತೆಗೆ ವರ್ತಿಸಿ, ನೋಡಿ ಇಲ್ಲಿ ಕ್ಲೋರಿನ್ ಆಟಮ್ ಬ್ರೇಕ್ಸ್ ಅಪ್ ದನ್ ಓಝೋನ್ ಮಾಲಿಕ್ಯೂಲ್ ಮೇಕಿಂಗ್ ಎ ಹೋಲ್ ಇನ್ ದ ಓಝೋನ್ ಲೇಯರ್. ಈ O3 ಅನ್ನೋದು ಇದನ್ನ ಬ್ರೇಕ್ ಮಾಡುತ್ತೆ. ಕ್ಲಿಯರ್? ಸೊ Cl ಅನ್ನೋದು ಹೋಗಿ ಈ ಒಂದು O3 ಅನ್ನೋದನ್ನ ಬ್ರೇಕ್ ಮಾಡುತ್ತೆ. ಅವಾಗ ಈ ಒಂದು ಡಿಪ್ಲೀಷನ್ ಅನ್ನೋದು
ಆಗತ್ತೆ. O3 ಇರೋದು O2 ಆಗ್ಬಿಡುತ್ತೆ, O ಆಗತ್ತೆ. ಅವಾಗ ಒಂದು ಡಿಪ್ಲೀಷನ್ ಅನ್ನೋದು ಆಗತ್ತೆ. ಲೇಯರ್ ಅಂದ್ರೆ ಅದೇನೋ ಒಂದು ಗೋಡೆ ಕಟ್ಟಿರ್ತಾರ, ಅಲ್ಲ. ಅದು ಒಂದು O3 ಅನ್ನೋ ಒಂದು ಗ್ಯಾಸ್ ಮಾಲಿಕ್ಯೂಲ್ ಒಂದು ಸಾಂದ್ರತೆ ಇರುತ್ತೆ, ಈ ತರ ಹೆಚ್ಚಾಗಿರುತ್ತೆ O3. ಕ್ಲಿಯರ್? ಅವಾಗ ಇದು ಹೋದಾಗ ಏನಾಗುತ್ತೆ, ಅದು ಡಿವೈಡ್ ಆದಾಗ ಇದು ವಿರಳವಾಗತ್ತೆ, ಅಲ್ಲಲ್ಲಿ ಒಂದೊಂದು ಇರೋ ತರ ಆಗತ್ತೆ. ಅವಾಗ ಡಿಪ್ಲೀಷನ್ ಅಥವಾ ಅದನ್ನೇ ಓಝೋನ್ ಓಲ್ ಅಂತ ಕರಿತೀವಿ, ಓಝೋನ್ ರಂಧ್ರ ಆಗೋದು ಅಂತ ಅವಾಗೆ ನಮ್ಗೆ ಗೊತ್ತಾಗೋದು. ಕ್ಲಿಯರ್? ಎಸ್, ಇದು ಏನಂದ್ರೆ ಇಲ್ಲಿ ಡಿಪ್ಲೀಷನ್ ಅಂತ ಕ್ವಶನ್ ಕೇಳಿದಾರಲ್ಲ, ಓಝೋನ್ ಡಿಪ್ಲೀಷನ್ ಸಬ್ಸ್ಟೆನ್ಸ್, ಅದಕ್ಕೆ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದಿಸ್, ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಥರ್ಮಲ್ ಎಮಿಟರ್ಸ್ ಅಂತ ಇದೆ. ಥರ್ಮಲ್ ಎಮಿಟರ್ಸ್. ಸೊ ಥರ್ಮಲ್ ಎಮಿಟರ್ಸ್ ಅಂದ್ರೆ ಯಾವುದೇ ಒಂದು ವಸ್ತುವು ರೇಡಿಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಎಮಿಟ್ ಮಾಡುತ್ತಲ್ಲ, ಅಂತವುಗಳಿಗೆ ನಾವು ಏನೇನು ಕರಿತೀವಿ, ಥರ್ಮಲ್. ಯಾವ ರೂಪದಲ್ಲಿ ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ ಅಂದ್ರೆ ಇನ್ ದ ಫಾರ್ಮ್ ಆಫ್ ಹೀಟ್. ಹೀಟ್ನ ಒಂದು ರೂಪದಲ್ಲಿ, ಉಷ್ಣದ ಒಂದು ರೂಪದಲ್ಲಿ ಎಮಿಟ್ ಮಾಡ್ತಾ ಇರುತ್ತೆ, ಹೊರಸೂಸ್ತಾ ಇರುತ್ತೆ. ಕ್ಲಿಯರ್? ಎಸ್. ಸೊ ಅದಾಯ್ತು. ನೆಕ್ಸ್ಟ್ ನೋಬಲ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ ನೋಡಿ. ನೋಬಲ್ ಗ್ಯಾಸಸ್ ಅಂದ್ರೆ, ನೋಬಲ್ ಗ್ಯಾಸಸ್ ಇದನ್ನ ರೇರ್ ಗ್ಯಾಸಸ್ ಅಂತ ಕರೀತಾರೆ, ವಿರಳ ಅನಿಲಗಳು. ನೆಕ್ಸ್ಟ್ ಶ್ರೇಷ್ಠ ಅನಿಲಗಳು ಅಂತ ಕರೀತಾರೆ, ಶ್ರೇಷ್ಠ ಅನಿಲಗಳು. ರಾಜ ಅನಿಲಗಳು, ರಾಜ ಅನಿಲಗಳು. ಸೊ ಈ ತರ ಒಂದು ನಾನಾ ಹೆಸರುಗಳಿಂದ ಕರೆಯಲ್ಪಡುತ್ತೆ. ಈ ಒಂದು 18 ಗ್ರೂಪ್ ಎಲಿಮೆಂಟ್ಸ್ ಅಂತ ಕರೀತಾರೆ, 18ನೇ ಗುಂಪಿನ ಧಾತುಗಳು. ಯಾವುವು ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್ ಅಂಡ್ ರೆಡಾನ್. 18ನೇ ಗುಂಪಿನ ಧಾತುಗಳಲ್ಲಿ ಏಕೈಕ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಅನ್ನೋದು ದಟ್ ಈಸ್ ರೆಡಾನ್ ಆಗಿರುತ್ತೆ. ಕ್ಲಿಯರ್? ನೋಡಿ, ಝೆನಾನ್ ಅನ್ನೋದು ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ. ಸ್ಟ್ರೇಂಜರ್ ಗ್ಯಾಸ್ ಇದು ತುಂಬಾ ಅಪರಿಚಿತವಾದ ಒಂದು ಗ್ಯಾಸ್ ಹಾಕಿರುತ್ತೆ. ಯಾವುದು? ಝೆನಾನ್. ನಮ್ಮ ಏನು ಏರ್ ಇರುತ್ತಲ್ಲ, ಗಾಳಿಗಿಂತ ಭಾರವಾಗಿರುತ್ತೆ, ಯಾವುದ್ರ ಜೊತೆನೂ ಇದು ರಿಯಾಕ್ಟ್ ಆಗುದಿಲ್ಲ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ಕ್ರಿಪ್ಟಾನ್. ಸೊ ಕ್ರಿಪ್ಟಾನ್ ಏನಕ್ಕೆ ಯೂಸ್ ಮಾಡ್ತಾರಂದ್ರೆ, ಈ ರನ್ವೇಗಳಲ್ಲಿ ಏರ್ಪೋರ್ಟ್ ರನ್ವೇಗಳಿರುತ್ತಲ್ಲ, ಅಲ್ಲೊಂದು ಲೈಟಿಂಗ್ ಸಿಗ್ನಲ್ಸ್ ಗೊತ್ತಾಗಬೇಕು ಇದು ರನ್ವೇ ಅಂತ ಹೇಳ್ಬಿಟ್ಟು ಅಲ್ಲಿ ಬಳಸೋ ಒಂದು ಇದಾವುದು ಅಂದ್ರೆ ಕ್ರಿಪ್ಟಾನ್ ಬಳಸ್ತಾರೆ. ಕ್ಲಿಯರ್? ನೆಕ್ಸ್ಟ್ ಆರ್ಗನ್ ಎಲ್ಲಿ ಬಳಸ್ತಾರೆ ಅಂದ್ರೆ ಬಲ್ಬ್ ಅಲ್ಲಿ ಬಳಸ್ತಾರೆ. ಬಲ್ಬ್ ಅಲ್ಲಿ ಏಕೆ ಬಳಸ್ತಾರೆ ಅಂದ್ರೆ, ಈ ಒಂದು ಟಂಗ್ಸ್ಟನ್, ಬಲ್ಬ್ ಅಲ್ಲಿ ಇರೋ ಒಂದು ತಂತಿ ಯಾವುದು? ಟಂಗ್ಸ್ಟನ್ ಇರುತ್ತೆ. ಇದೊಂದು ಇನರ್ಟ್ ಗ್ಯಾಸ್ ಆಗಿರುತ್ತೆ. ಕ್ಲಿಯರ್? ಸೊ ಇನರ್ಟ್ ಗ್ಯಾಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಬೇರೆ ಒಂದು ಗ್ಯಾಸ್ ಬಂದು ರಿಯಾಕ್ಟ್ ಆಗ್ತಿರೋ ಇರೋ ತರ ನೋಡ್ಕೊಳ್ಳುತ್ತೆ ಟಂಗ್ಸ್ಟನ್ ಜೊತೆ. ಕ್ಲಿಯರ್? ಅದಕ್ಕೆ ಒಂದು ಟಂಗ್ಸ್ಟನ್ ಒಂದು ಡ್ಯೂರಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ. ಟಂಗ್ಸ್ಟನ್ ಒಂದು ಡ್ಯೂರಬಿಲಿಟಿ ಜಾಸ್ತಿ ಮಾಡುತ್ತೆ ಯಾವುದು ಅಂದ್ರೆ ಈ ಒಂದು ಆರ್ಗನ್. ಕ್ಲಿಯರ್? ನೆಕ್ಸ್ಟ್ ವಾತಾವರಣದಲ್ಲಿ ಹೆಚ್ಚಾಗಿರುವ ಒಂದು ನೋಬಲ್ ಗ್ಯಾಸ್ ಯಾವುದು ಅಂದ್ರೆ ದಟ್ ಈಸ್ ಆರ್ಗನ್ ಆಗಿರುತ್ತೆ. ನೋಡಿ, ಭೂಮಿಯ ವಾತಾವರಣದಲ್ಲಿ ಹೆಚ್ಚಾಗಿರುವ ಅನಿಲ ಯಾವುದು ಅಂದ್ರೆ ದಟ್ ಈಸ್ ನೈಟ್ರೋಜನ್ ಆಗಿರುತ್ತೆ. ಎರಡನೇ ಅನಿಲ ದಟ್ ಈಸ್ ಆಕ್ಸಿಜನ್ ಆಗಿರುತ್ತೆ. ಮೂರನೇ ಅನಿಲ ಯಾವುದು ಅಂದ್ರೆ ದಟ್ ಈಸ್ ಆರ್ಗಾನ್. ಕ್ಲಿಯರ್? ಸೊ ನಾಲ್ಕನೇದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಎಸ್. ನೋಡಿ, ವಾತಾವರಣದಲ್ಲಿ ಹೆಚ್ಚಾಗಿರುವ ಒಂದು ನೋಬಲ್ ಗ್ಯಾಸ್ ಅಥವಾ ವಿರಳ ಅನಿಲ ಅಥವಾ ಶ್ರೇಷ್ಠ ಅನಿಲ ಅಥವಾ ರಾಜ ಅನಿಲ ಅಥವಾ 18ನೇ ಗುಂಪಿನ ಧಾತು ಯಾವುದಪ್ಪ ಅಂದ್ರೆ ದಟ್ ಈಸ್ ಆರ್ಗಾನ್ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ನಿಯಾನ್. ಅಡ್ವರ್ಟೈಸ್ಮೆಂಟ್ ಒಂದು ಸೈನ್ ಲ್ಯಾಂಪ್ಸ್ ಅಲ್ಲಿ ಬಳಸ್ತಾರೆ ಇದನ್ನ. ಯಾವ್ದನ್ನ? ನಿಯಾನ್ನ. ಏರ್ಪೋರ್ಟ್ ಅಲ್ಲಿ ಒಂದು ಪೈಲಟ್ಗೆ ಸಿಗ್ನಲ್ ಕೊಡಬೇಕು, ಸೊ ಆ ಒಂದು ಸಿಗ್ನಲ್ ಅದ್ರಲ್ಲಿ ಬಳಸ್ತಾರೆ. ಯಾವುದು? ನಿಯಾನ್ನ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಹೀಲಿಯಂ. ಹೀಲಿಯಂ ಅನ್ನೋದು ಒಂದು ಹಾಟ್ ಏರ್ ಬಲೂನ್ ಅಲ್ಲಿ ಬಳಸ್ತಾರೆ. ಹೈಡ್ರೋಜನ್ ಸೇರಿ ನಮ್ಗೆ ಏನ್ ಸಿಗತ್ತೆ? ಹೀಲಿಯಂ ಸಿಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಫ್ಯೂಷನ್ ಅಂತ ಕರಿತೀವಿ, ಬೈಜಿಕ ಸಮ್ಮಿಲನ. ನಮ್ಮ ಯೂನಿವರ್ಸ್ ಅಲ್ಲಿ ಹೆಚ್ಚಾಗಿರುವ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಹೈಡ್ರೋಜನ್ ಆಗಿರುತ್ತೆ. ಯೂನಿವರ್ಸ್ ಅಲ್ಲಿ ಹೆಚ್ಚಾಗಿರುವ ಎರಡನೇ ಅನಿಲ ಯಾವುದು ಅಂತ ಕ್ವಶನ್ ಕೇಳ್ಬೋದು. ದಟ್ ಈಸ್ ಹೀಲಿಯಂ ಆಗಿರುತ್ತೆ. ಕ್ಲಿಯರ್? ಈ ಒಂದು ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಲಿಂಡರ್ಸ್ ಏನಿದೆ, ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಲಿಂಡರ್ಸ್ ಅಲ್ಲಿ
ಆಕ್ಸಿಜನ್ ಜೊತೆಗೆ ಹೀಲಿಯಂ ಬಳಸ್ತಾರೆ. ಸ್ಕೂಬಾ ಡೈವರ್ಸ್ ಎಲ್ಲ ಇರ್ತಾರಲ್ಲ, ಅವರು ಸ್ಕೂಬಾ ಡೈವರ್ಸ್ ಹೋಗ್ಬೇಕಂದ್ರೆ ಒಂದು ಸಿಲಿಂಡರ್ ಹಾಕೊಂಡು ಹೋಗಿರ್ತಾರೆ ಹಿಂದ್ಗಡೆ. ಅದ್ರ ಜೊತೆಗೆ ಆಕ್ಸಿಜನ್ ಇರುತ್ತೆ, ಆಕ್ಸಿಜನ್ ಜೊತೆಗೆ ಹೀಲಿಯಂ ಇರುತ್ತೆ. ಯಾಕೆ ಇರುತ್ತೆ ಅಂದ್ರೆ ಈ ಒಂದು ಆಕ್ಸಿಜನ್ ಅನ್ನೋದು O2 ಫಾರ್ಮ್ ಅಲ್ಲಿ ಇರಬೇಕು ನಾವು ಉಸಿರಾಡಬೇಕು ಅಂದ್ರೆ. ಸೊ O ಅನ್ನೋದು ನೇಸೆಂಟ್ ಆಕ್ಸಿಜನ್ ಇರುತ್ತೆ, ವೆರಿ ಹಾರ್ಮ್ಫುಲ್. ಸೊ ಈ O2 ಅನ್ನೋದು O ಆಗಿ ಕನ್ವರ್ಟ್ ಆಗಬಾರ್ದು, ಅದಕ್ಕೆ ಒಂದು ಹೀಲಿಯಂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈ ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ಆರಾಮಾಗಿ ಕರ್ಕೊಂಡು ಹೋಗ್ಬೇಕು, ಆ ಕರ್ಕೊಂಡು ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಆಕ್ಟ್ಸ್ ಎಸ್ ಎ ಏರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಮತ್ತೆ ಇದು ಆಕ್ಸಿಜನ್ ಜೊತೆ ಮತ್ತೆ ಮಿಶ್ರಣ ಆಗೋದಿಲ್ಲ, ಯಾಕೆಂದ್ರೆ ಇಟ್ ಈಸ್ ಎ ನೋಬಲ್ ಎಲಿಮೆಂಟ್, ನೋಬಲ್ ಗ್ಯಾಸ್ ಆಗಿರುತ್ತೆ. ಕ್ಲಿಯರ್? ಮೊದಲಿಗೆ ನೈಟ್ರೋಜನ್ ಬಳಸಿದ್ರು, ಬಟ್ ನೈಟ್ರೋಜನ್ ಈಸ್ ಹೆವಿಯರ್ ದನ್ ಹೀಲಿಯಂ. ಈಗ ಒಂದು ಹೀಲಿಯಂ ಬಳಸ್ತಿದ್ದಾರೆ. ನೆಕ್ಸ್ಟ್ ಹೀಲಿಯಂ ಉಪಯೋಗ ಏನು ಅಂದ್ರೆ ಹಾಟ್ ಏರ್ ಬಲೂನ್ಸ್ ಅಂತ ನೋಡಿರ್ತೀರ ನೀವು. ಇಲ್ಲಿ ಹೀಲಿಯಂ ಇರುತ್ತೆ, ಇಲ್ಲಿ ನಾವು ಬಲೂನ್ ಅಲ್ಲಿ ನಾವು ಕುತ್ಕೊಂಡಿರ್ತೀವಿ, ಆ ಬೆಂಕಿ ಹೀಲಿಯಂ ಇದಾಗ್ತಿದ್ರೆ ನಾವು ಮೇಲೆ ಹೋಗ್ತಾ ಇರ್ತೀವಿ. ಲೈಕ್ ಪ್ಯಾರಾಚೂಟ್ಸ್ ತರ ಇರುತ್ತೆ. ಅಲ್ಲಿ ಬಳಸೋ ಒಂದು ಗ್ಯಾಸ್ ಯಾವುದು ಅಂತ ನಿಮ್ಗೆ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಹೀಲಿಯಂ ಆಗಿರುತ್ತೆ. ಕ್ಲಿಯರ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಓಝೋನ್ ಡಿಪ್ಲೀಷನ್, ನೋಬಲ್ ಗ್ಯಾಸಸ್ ಅಂಡ್ ಗ್ರೀನ್ ಹೌಸ್ ಗ್ಯಾಸಸ್. ಅರ್ಥ ಆಯ್ತಾ? ಎಸ್. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವುದು? ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ದ ಸ್ಪೆಸಿಫಿಕ್ ಪೊಸಿಷನ್ ಆಫ್ ಎ ಜೀನ್ ಆನ್ ಎ ಕ್ರೋಮೋಸೋಮ್ ಈಸ್ ಕಾಲ್ಡ್. ವರ್ಣತಂತುವಿನಲ್ಲಿ ಆನುವಂಶಿಕ ಧಾತುವಿನ ನಿರ್ದಿಷ್ಟ ಸ್ಥಾನವನ್ನು ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ಲಿಯರ್? ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ನೋಡಿ, ಲೋಕಸ್ ಅಂತ ಇದೆ, ಕೋಡಾನ್ ಅಂತ ಇದೆ, ಸೆಂಟ್ರೋಮಿಯರ್ ಅಂತ ಇದೆ, ಅಲಲ್ಲಿ ಅಂತ ಇದೆ. ನೋಡ್ತಾ ಹೋಗೋಣ ಇದು. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಏನು ಅಂದ್ರೆ ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ, ಲೋಕಸ್ ಆಗಿರುತ್ತೆ. ದ ಸ್ಪೆಸಿಫಿಕ್ ಪೊಸಿಷನ್ ಆಫ್ ಜೀನ್ ಆನ್ ಎ ಕ್ರೋಮೋಸೋಮ್ ಈಸ್ ಕಾಲ್ಡ್ ಲೋಕಸ್ ಆಗಿರುತ್ತೆ. ಸೊ ಇದೊಂದು ಜೀನ್ ಆಗಿರುತ್ತೆ, ಇಲ್ಲಿದೆ ನೋಡಿ ಈ ಡಯಾಗ್ರಾಮ್ ಅಲ್ಲಿ. ದಿಸ್ ಈಸ್ ಲೋಕಸ್. ವರ್ಣತ ಆನುವಂಶಿಕ ಧಾತುವಾಗಿರುತ್ತೆ, ಅದು ನಿರ್ದಿಷ್ಟ ಸ್ಥಾನದಲ್ಲಿರುತ್ತಲ್ಲ, ಸೊ ಅದಕ್ಕೆ ನಾವೇನು ಕರಿತೀವಿ? ಲೋಕಸ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹಾಗಾದ್ರೆ ಕೋಡಾನ್ ಅಂದ್ರೆ ಏನು ನೋಡಿ. ಯಾವುದೇ ಒಂದು ಕ್ರೋಮೋಸೋಮ್ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ DNA ಇಂದ ಮಾಡಲ್ಪಟ್ಟಿರುತ್ತೆ. ಅಲ್ಲಿ ಕೋಡ್ಸ್ ಇರುತ್ತೆ. ಸೊ ಲೈಕ್ ಪ್ಯೂರಿನ್ಸ್ ಮತ್ತೆ ಪಿರಿಮಿಡಿನ್ಸ್ ನೋಡಿ, ಇಲ್ಲಿ ಈ ತರ ಒಂದು ಕೋಡ್ಸ್ ಇರುತ್ತೆ. ಎಲ್ಲ ಒಂದು ಹೈಟ್ ಆಗಿರ್ಬೋದು, ಕಲರ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಕೋಡ್ಸ್ ಇರುತ್ತೆ ನಮ್ಗೆ. ಸೊ ಅಡೆನಿನ್, ಗ್ವಾಯಿನಿನ್, ಯುರಾಸಿಲ್ ಅಂತೆಲ್ಲ ಇರುತ್ತೆ. ಇವು ಅಡೆನಿನ್, ಗ್ವಾಯಿನಿನ್, ಸೈಟೋಸಿನ್ ಮತ್ತೆ ಯುರಾಸಿಲ್ ಇರುತ್ತೆ DNA ಅಲ್ಲಿ. ಆ ಒಂದು ಕೋಡ್ಸ್ ನ ಒಂದು ರೆಪ್ರೆಸೆಂಟ್ ಮಾಡೋದೇನು ಅಂದ್ರೆ ದಿಸ್ ಇಸ್ ಕೋಡಾನ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಆಪ್ಷನ್ ನೋಡಿ, ಸೆಂಟ್ರೋಮಿಯರ್ ಇದೆ. ಸೆಂಟ್ರೋಮಿಯರ್ ಅಂದ್ರೆ ಏನಂದ್ರೆ ಈ ಒಂದು ಕ್ರೋಮೋಸೋಮ್ ನ ಡಿವೈಡ್ ಮಾಡುತ್ತೆ ಎರಡಾಗಿ, ಅದಕ್ಕೆ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಸೊ ಸಿಸ್ಟರ್ ಕ್ರೋಮೋಸೋಮ್ಸ್ ಆಗುತ್ತೆ ಅಥವಾ ಡಾಟರ್ ಕ್ರೋಮೋಸೋಮ್ ಆಗಿ ಡಿವೈಡ್ ಆಗುತ್ತೆ ಸೆಲ್ ಡಿವಿಷನ್ಸ್ ಅಲ್ಲಿ. ಈ ಒಂದು ಸೆಂಟ್ರೋಮಿಯರ್ ಇರೋದ್ರಿಂದ ಮಾತ್ರ ಒಂದು ಸೆಲ್ ಡಿವಿಷನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕೋಶಗಳು ಅಥವಾ ನರಕೋಶಗಳು ಅಂತ ಕರಿತೀವಲ್ಲ, ನ್ಯೂರಾನ್ಸ್, ನರಕೋಶಗಳಲ್ಲಿ ಏನಿರುತ್ತೆ ಅಂದ್ರೆ ಸೆಂಟ್ರೋಮಿಯರ್ ಇರೋದಿಲ್ಲ, ಅಲ್ಲಿ ಸೆಂಟ್ರೋಮಿಯರ್ ಇರೋದಿಲ್ಲ, ಅದಕ್ಕೆ ಒಂದು ಸೆಲ್ ಡಿವಿಷನ್ ಆಗೋದಿಲ್ಲ. ಸೊ ಯಾವಾಗ ಸೆಲ್ ಡಿವಿಷನ್ ಆಗೋದಿಲ್ವೋ, ನಮಗೆ ಏನಾದರೂ ಡ್ಯಾಮೇಜ್ ಆದರೆ, ನರ್ವಸ್ ಸಿಸ್ಟಮ್ ಏನಾದರೂ ಡ್ಯಾಮೇಜ್ ಆದರೆ ಅದು ಮತ್ತೆ ಡೆವಲಪ್ ಆಗೋದಿಲ್ಲ, ಬಿಕಾಸ್ ಆಫ್ ದರ್ ಇಸ್ ನೋ ಸೆಂಟ್ರೋಮಿಯರ್ ದೇರ್. ಕ್ಲಿಯರ್? ಸೊ ಅದಕ್ಕೆ ನಾವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಏನಾದರೂ ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಥವಾ ಎಲ್ಲಾದರೂ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಆಗಬೇಕು ಅಂತ ಹೇಳ್ತಾರೆ. ವೈ? ಬಿಕಾಸ್ ನಮ್ಮ ತಲೆಗೆ ಏನಾದರೂ ಡ್ಯಾಮೇಜ್ ಆದರೆ ಆ ನರ್ವ್ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಅದು ರಿಕವರಿ ಆಗೋದಿಲ್ಲ. ನಮ್ಗೇನು ಸ್ಕಿನ್ ಏನಾದರೂ ಹೋದ್ರೆ ಮತ್ತೆ ರಿಕವರಿ ಆಗುತ್ತೆ, ಬಟ್ ನರ್ವ್ ಏನಾದರೂ ಹೋದ್ರೆ ರಿಕವರಿ ಆಗಲ್ಲ, ಬಿಕಾಸ್ ಆಫ್ ದರ್ ಇಸ್ ನೋ ಸೆಂಟ್ರೋಮಿಯರ್ ದೇ. ಸೆಂಟ್ರೋಮಿಯರ್ ಅನ್ನೋದು ಅದರಲ್ಲಿ ಇರೋದಿಲ್ಲ. ಹಾಗಾದ್ರೆ ಒಂದು ಬ್ರೈನ್ ಟ್ಯೂಮರ್ ಅಂತ ನೀವು ಕೇಳಿರ್ಬೋದು. ಕ್ಲಿಯರ್? ಆ ಒಂದು ಬ್ರೈನ್ ಟ್ಯೂಮರ್ ಕಂಟಿನ್ಯೂಸ್ ಸೆಲ್ ಡಿವಿಷನ್ಸ್ ಇಂದ ಆಗ್ತಾ ಇರುತ್ತೆ. ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ? ಬ್ರೈನ್ ಅಂದ್ರೆ ನರಕೋಶಗಳಿಂದ ಆಗಿದೆಯಲ್ಲ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಸೊ ಅಲ್ಲಿ ನರಕೋಶಗಳ ಬದಲು ಏನಿರುತ್ತೆ, ನರಕೋಶಗಳ ಜೊತೆಗೆ ಮತ್ತೆ ಒಂದು ಬ್ರೈನ್ ಟ್ಯೂಮರ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ದಟ್ ಈಸ್ ಗೀಲಿಯಲ್ಸ್ ಅಂತ ಬರುತ್ತೆ. ಗೀಲಿಯಲ್ ಸೆಲ್ಸ್ ಅಥವಾ ಗೀಲಿಯಲ್ ಕೋಶಗಳು ಅಂತ ಕರಿತೀವಿ. ಆ ಒಂದು ಗೀಲಿಯಲ್ ಕೋಶಗಳೇನಿರುತ್ತೆ ಈ ಒಂದು ಬ್ರೈನ್ ಟ್ಯೂಮರ್ ಬರ್ಲಿಕ್ಕೆ ಒಂದು ಕಾರಣವಾಗಿರುತ್ತೆ, ನಾಟ್ ನರ್ವ್ಸ್, ನರಕೋಶಗಳಲ್ಲ. ಕ್ಲಿಯರ್? ಎಸ್. ಇಲ್ಲಿ ಕರೆಕ್ಟ್ ಆದ ಒಂದು ಆಪ್ಷನ್ ಏನು ಅಂದ್ರೆ ಲೋಕಸ್ ಆಗಿರುತ್ತೆ. ದ ಸ್ಪೆಸಿಫಿಕ್ ಪೊಸಿಷನ್ ಆಫ್ ಎ ಜೀನ್ ಆನ್ ಎ ಕ್ರೋಮೋಸೋಮ್ ಈಸ್ ಕಾಲ್ಡ್ ಲೋಕಸ್ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ,
ಥರ್ಡ್ ಕ್ವಶನ್ ಈ ಥರದ, ವೈಟಮಿನ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಈಸ್, ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಬಿ ಅಂತ ಇದೆ. ಸೊ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್, ನಾನು ಈಗ ತಾನೇ ನಾವು ಮುಂದೆ ಕ್ವಶನ್ ಅಲ್ಲಿ ನೋಡಿದೆ, ಫಸ್ಟ್ ಕ್ವಶನ್ ಅಲ್ಲಿ ವೈಟಮಿನ್ ಡಿ ನಮಗೆ ಯಾವ ವಿಕಿರಣದಿಂದ ನಮಗೆ ಉತ್ಪಾದನೆ ಮಾಡಲಿಕ್ಕೆ ಯಾವ ವಿಕಿರಣ ಸಹಾಯ ಮಾಡುತ್ತೆ ಅಂದ್ರೆ ದಟ್ ಈಸ್ ಯು ವಿ ಬಿ, ಅಲ್ಟ್ರಾವೈಲೆಟ್ ಬಿ ಅಂತ ಹೇಳ್ಬಿಟ್ಟು ಈ ಒಂದು ವಿಕಿರಣದಿಂದ ನಮ್ಮ ವಿಟಮಿನ್ ಡಿ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಲಿಕ್ಕೆ ಸಹಕಾರಿ ಮಾಡುತ್ತೆ. ಕ್ಲಿಯರ್. ನೆಕ್ಸ್ಟ್, ಈ ಒಂದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗ್ಲಿಕ್ಕೂ ವಿಟಮಿನ್ ಡಿನೇ ಬೇಕಾಗತ್ತೆ, ಜೀವಸತ್ವ ಡಿ ಆಗಿರುತ್ತೆ. ಸೊ ಹಾಗಾದ್ರೆ ಒಂದು ನೋಡಿ, ಒಂದು ವಿಟಮಿನ್ ಡಿ ನ ಒಂದು ಸೈಂಟಿಫಿಕ್ ನೇಮ್ಸ್ ನ ಇಲ್ಲಿ ಹಾಕೊಂಡು ಹೋಗಿದ್ದೀನಿ, ನೋಡ್ತಾ ಹೋಗೋಣ. ವಿಟಮಿನ್ ಎ ಅನ್ನೋದನ್ನ ಏನಂತ ಕರಿತೀವಿ ಅಂದ್ರೆ ರೆಟಿನಾಲ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವೈಜ್ಞಾನಿಕ ಹೆಸರುಗಳು ಅಂತ ಕರಿತೇವಲ್ಲ. ಜೀವಸತ್ವ ಏನ ಒಂದು ವೈಜ್ಞಾನಿಕ ಹೆಸರು ಏನಂತ ಕರಿತೀವಿ ಅಂದ್ರೆ ರೆಟಿನಾಲ್ ಅಂತ ಕರಿತೀವಿ, ರೆಟಿನಾಲ್. ನೆಕ್ಸ್ಟ್ ನೋಡಿ, ವಿಟಮಿನ್ ಬಿ1 ಥಯಾಮಿನ್ ಅಂತ ಕರಿತೀವಿ, ಥಯಾಮಿನ್. ವಿಟಮಿನ್ ಬಿ2 ಅಂತ ಹೇಳ್ಬಿಟ್ಟು ರೈಬೋಫ್ಲೋವಿನ್ ಅಂತ ಹೇಳ್ಬಿಟ್ಟು, ರೈಬೋಫ್ಲೋವಿನ್. ನೆಕ್ಸ್ಟ್ ಬಿ3 ನಿಯಾಸಿನ್ ಅಂತ ಹೇಳ್ಬಿಟ್ಟು, ನಿಯಾಸಿನ್. ಬಿ5 ಪ್ಯಾಂಟೋಥೋನಿಕ್ ಆಸಿಡ್ ಅಥವಾ ಪ್ಯಾಂಟೋಥೋಯಿಕ್ ಆಮ್ಲ ಅಂತ ಕರಿತೀವಿ. ಕ್ಲಿಯರ್. ಸೊ ನೆಕ್ಸ್ಟ್ ಬಿ6 ಪಿರಿಡಾಕ್ಸಿನ್ ಅಂತ ಕರಿತೀವಿ, ಪಿರಿಡಾಕ್ಸಿನ್. ಬಿ7 ಬಿಯೋಟಿನ್ ಅಥವಾ ಬಯೋಟಿನ್ ಅಂತ ಕರಿತೀವಿ. ಬಿ9 ಫೋಲಿಕ್ ಆಸಿಡ್, ಫೋಲಿಕ್ ಆಮ್ಲ ಅಂತ ಕರಿತೀವಿ. ಬಿ12 ಕೊಬಲಮಿನ್ ಅಂತ ಕರಿತೀವಿ. ಕ್ಲಿಯರ್. ಸೊ ನೆಕ್ಸ್ಟ್ ವಿಟಮಿನ್ ಸಿ ನ ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ವಿಟಮಿನ್ ಡಿ, ಇದು ನಾವು ಡಿಸ್ಕಸ್ ಮಾಡಲು ಆನ್ಸರ್ ವಿಟಮಿನ್ ಡಿ ಆಗಿರುತ್ತೆ. ಸೊ ತುಂಬಾ ಸರಿ ಕ್ವಶನ್ ಕೇಳಿದರೆ ವಿಟಮಿನ್ ಡಿ ನ ಒಂದು ವೈಜ್ಞಾನಿಕ ಹೆಸರು ಏನಂದ್ರೆ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ವಿಟಮಿನ್ ಇ ಟೋಕೋಫೆರಾಲ್. ವಿಟಮಿನ್ ಕೆ ಪಾಲಿಕ್ವಿನೈನ್ ಅಂತ ಹೇಳ್ಬಿಟ್ಟು, ಪಾಲಿಕ್ವಿನೈನ್ ಅಂತ ಹೇಳ್ಬಿಟ್ಟು. ಕ್ಲಿಯರ್. ಸೊ ಇದೆಲ್ಲ ಒಂದು ಸೈಂಟಿಫಿಕ್ ನೇಮ್ಸ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್, ವಿಟಮಿನ್ ಕೆ ಪಾಲಿಕ್ವಿನೈನ್, ವಿಟಮಿನ್ ಇ ಟೋಕೋಫೆರಾಲ್, ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್, ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್, ಬಿ12 ಕೊಬಲಮಿನ್, ಬಿ9 ಫೋಲಿಕ್ ಆಸಿಡ್, ಬಿ7 ಬಯೋಟಿನ್, ಇದೆಲ್ಲ ಆಗಿರುತ್ತೆ. ಎ ರೆಟಿನಾಲ್ ಆಗಿರುತ್ತೆ. ಬಿ1 ಬಿ2 ಇಂಪಾರ್ಟೆಂಟ್, ಥಯಾಮಿನ್, ರೈಬೋಫ್ಲೋವಿನ್. ಕ್ಲಿಯರ್. ಬಿ3 ಕೂಡ ಇಂಪಾರ್ಟೆಂಟ್, ನಿಯಾಸಿನ್ ಅಂತ ಕರಿತೀವಿ. ಕ್ಲಿಯರ್. ಹಾಗಾದ್ರೆ ವಿಟಮಿನ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ವಿಟಮಿನ್ ಡಿ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್. ಈಗ ತನ್ನ ನಾವು ಸೈಂಟಿಫಿಕ್ ನೇಮ್ಸ್ ಏನ್ ನೋಡಿದ್ವಿ, ಸೊ ಅದ್ರ ಒಂದು ಸೋರ್ಸ್ ಎಲ್ಲಿಂದ ಸಿಗುತ್ತೆ, ಮತ್ತೆ ಅದು ಏನ್ ಫಂಕ್ಷನ್ ಮಾಡುತ್ತೆ, ಮತ್ತೆ ಅದ್ರ ಒಂದು ಕಡಿಮೆ ಆದ್ರೆ ಆ ವಿಟಮಿನ್ ಕಡಿಮೆ ಆದ್ರೆ ಏನಾಗತ್ತೆ ಅಂತ ನೋಡ್ತಾ ಇಲ್ಲಿ ಒಂದು ಸ್ಮಾಲ್ ಸ್ಲೈಡ್ ಹಾಕೊಂಡಿದ್ದೀನಿ. ವಿಟಮಿನ್ ಎ ರೆಟಿನಾಲ್ ಅಂತ ನೋಡಿದ್ವಿ. ಸೋರ್ಸ್ ಎಲ್ಲಿಂದ ಸಿಗುತ್ತೆ, ಕ್ಯಾರೆಟ್, ಗ್ರೀನ್ ವೆಜಿಟೇಬಲ್ಸ್ ಇಂದ ಸಿಗುತ್ತೆ. ಸೊ ಹೆಲ್ದಿ ವಿಷನ್, ನಮಗೆ ಹೆಲ್ದಿ ಆಗಿ ಇರ್ಲಿಕ್ಕೆ ಕಣ್ಣುಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಟ್ ವಿಲ್ ಬೂಸ್ಟ್ ದ ಇಮ್ಯೂನ್ ಸಿಸ್ಟಮ್, ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ. ನೆಕ್ಸ್ಟ್, ಈ ಒಂದು ವಿಟಮಿನ್ ಎ ಒಂದು ಕೊರತೆಯಿಂದ ಏನ್ ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ಕುರುಡು ಅಂತ ಕರಿತೇವಲ್ಲ, ಆ ಒಂದು ರೋಗ ಬರುತ್ತೆ, ಆ ಒಂದು ಡಿಸೀಸ್ ಬರುತ್ತೆ, ಡಿಫಿಷಿಯನ್ಸಿ ಆದರೆ ವಿಟಮಿನ್ ಎ. ಕ್ಲಿಯರ್. ನೆಕ್ಸ್ಟ್ ನೋಡಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅನಿಮಲ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಇಂದ ಸಿಗುತ್ತೆ. ಇದು DNA ರೆಪ್ಲಿಕೇಶನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. RBCs ಪ್ರೊಡ್ಯೂಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮಸಲ್ ಅಂಡ್ ಬಾಡಿ ವೀಕ್ನೆಸ್, ಇದ್ರೇನಾದ್ರೂ ಕಮ್ಮಿ ಆದರೆ, ವಿಟಮಿನ್ ಬಿ ಏನಾದ್ರೂ ಕಡಿಮೆ ಆದರೆ ನಮಗೆ ಮಸಲ್ ಮತ್ತೆ ಬಾಡಿ ವೀಕ್ನೆಸ್ಗೆ ಕಾರಣವಾಗುತ್ತೆ. ವಿಟಮಿನ್ ಸಿ ನೋಡಿ, ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಸಿಟ್ರಸ್ ಫ್ರೂಟ್ಸ್ ಇಂದ ಸಿಗತ್ತೆ. ನೆಕ್ಸ್ಟ್ ಟೊಮೊಟೊ, ಇದರಿಂದ ಎಲ್ಲ ಸಿಗತ್ತೆ. ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಇದು ಫಾರ್ಮೇಶನ್ ಆಫ್ ಐರನ್, ನಮ್ಮ ದೇಹದಲ್ಲಿ ಐರನ್ ಬೇಕಾಗಿರುತ್ತೆ. ಹಿಮೋಗ್ಲೋಬಿನ್ ನಲ್ಲಿ ಇರೋ ಒಂದು ಮೆಟಲ್ ಯಾವುದು ಅಂತ ದಟ್ ಈಸ್ ಐರನ್ ಆಗಿರುತ್ತೆ. ಇದರ ಒಂದು ಡಿಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ಸ್ಕರ್ವಿ ರೋಗ ಬರುತ್ತೆ, ಅನಿಮಿಯಾ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ಸೈಂಟಿಫಿಕ್ ನೇಮ್. ಫಿಶು, ಎಗ್ಗು, ಚೀಸು ಅದರಲ್ಲೆಲ್ಲ ದೊರೆಯುತ್ತೆ. ನಮಗೆ ಬೋನ್ ಗ್ರೋತ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂದ್ರೆ.
ಈ ಒಂದು ವಿಟಮಿನ್ ಡಿ ಡಿಫಿಷಿಯನ್ಸಿಂದ ಏನಾಗುತ್ತೆ, ರಿಕೆಟ್ಸ್ ಅಂತ ಬರುತ್ತೆ. ಸೊ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಸವಿತಾ ಹೋಗುತ್ತೆ. ಈ ಒಂದು ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ ಅಂತ ನಾವು ನೋಡಿದ್ವಿ, ಅಲ್ಟ್ರಾ ವೈಲೆಟ್ ಬಿ, UVB ಅಂದ್ರಿಂದ ಸಿಗುತ್ತೆ. ವಿಟಮಿನ್ ಇ ಟೋಕೋಫೆರಾಲ್ ಅಂತ ಕರಿತೀವಿ, ಆಲ್ಮಂಡ್ಸ್ ಬಾದಾಮಿ ಅಂತ ಕರಿತೀವಿ. ನೆಕ್ಸ್ಟು ಕಡಲೆ ಬೀಜ ಏನು ಪೀನಟ್ ಅಂತ ಕರಿತೀವಿ, ಸೋಯಾಬೀನಿಂದ ಇದೆಲ್ಲ ಸಿಗುತ್ತೆ. ವಿಟಮಿನ್ ಇ ಆಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಆಗುತ್ತೆ, ಬೂಸ್ಟ್ ದ ಇಮ್ಯೂನ್ ಸಿಸ್ಟಮ್, ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್. ಸೊ ಇದರ ಒಂದು ಕಡಿಮೆಯಿಂದ ಅನಿಮಿಯಾ ಕೂಡ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡಿ ವಿಟಮಿನ್ ಕೆ ಪಾಲಿಕ್ವಿನಿನ್ ಅಂತ ಕರಿತೀವಿ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ, ಹಸಿರು ಒಂದು ತರಕಾರಿಯಲ್ಲಿರುತ್ತೆ. ಬ್ಲಡ್ ಕೋಆಗುಲೇಷನ್ ಅಂದ್ರೆ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು ಅಂದ್ರೆ ವಿಟಮಿನ್ ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ಇದರ ಒಂದು ಕೊರತೆಯಿಂದ ಏನು ಬರುತ್ತೆ ಅಂದ್ರೆ ಹಿಮಾರ್ಜಿಕ್ ಡಿಸೀಸ್ ಅಂತ ಕರಿತೀವಿ. ಹಿಂಗಂದ್ರೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ, ಏನಾದರೂ ಕೊಯ್ಕೊಂಡ್ರೆ ಹಂಗೆ ಹೋಗ್ತಾ ಹೋಗುತ್ತೆ. ಕ್ಲಿಯರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ವಿಟಮಿನ್ ಕೆ, vitamins. So next question. A man with type A blood marries a woman with type AB blood. What are the different blood types their children could have? A ರಕ್ತ ಪ್ರಕಾರದ ಪುರುಷ, ಎ ಇರ್ತಾನೆ ಪುರುಷ. ಅವನು ಯಾರಿಗೆ ಮ್ಯಾರೇಜ್ ಆಗ್ತಾನೆ ಅಂದ್ರೆ AB ಅನ್ನೋ ಒಬ್ಬ ಹುಡುಗಿಗೆ ಮ್ಯಾರೇಜ್ ಆಗ್ತಾನೆ, ಮಹಿಳೆಗೆ ಮ್ಯಾರೇಜ್ ಆಗ್ತಾನೆ. ಅವರ ಮಕ್ಕಳು ಹೊಂದಿರೋದಾದ ಒಂದು ವಿವಿಧ ಗುಂಪುಗಳು ಯಾವುವು ನೋಡಿ. ಎ ಮತ್ತೆ AB ಇದು ಗಂಡ ಹೆಂಡತಿ. ಈ ತರ ಇದ್ರೆ ಏನಾಗುತ್ತೆ, ಏನೂ ಹುಟ್ಬೋದು, ಬಿನೂ ಹುಟ್ಬೋದು, ABನೂ ಹುಟ್ಬೋದು. ಮೂರು ರೀತಿಯ ಒಂದು ಸಾಧ್ಯತೆಗಳಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದು ಯಾವ್ಯಾವ ಬ್ಲಡ್ ಗ್ರೂಪ್ ಇದ್ರೆ ಯಾವ ತರ ಒಂದು ಮಕ್ಕಳು ಹುಡ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಒಂದು ಚಾರ್ಟ್ ಇದೆ ನೋಡಿ. ಇಲ್ಲಿ ಚೈಲ್ಡ್ ಬ್ಲಡ್ ಟೈಪ್, ಇಲ್ಲಿ ಫಸ್ಟ್ಗೆ ಏನಿದೆ ಪೇರೆಂಟ್ 1, ಇಲ್ಲಿ ಪೇರೆಂಟ್ 2 ಇದೆ. ಪೇರೆಂಟ್ 1 ಎ ಇದ್ರೆ ಪೇರೆಂಟ್ 2 ಏನೇ ಬ್ಲಡ್ ಗ್ರೂಪ್ ಇದ್ರೆ ಅವರಲ್ಲಿ ಎ ಹುಟ್ಲಿಕ್ಕೆ, ಚೈಲ್ಡ್ ಅಲ್ಲಿ ಎ ಬರ್ಲಿಕ್ಕೆ ಸಾಧ್ಯ ಮತ್ತೆ ಓ ಬರ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಪೇರೆಂಟ್ ಎ ಇದ್ದು ಫಸ್ಟ್ ಪೇರೆಂಟ್, ಸೆಕೆಂಡ್ ಪೇರೆಂಟ್ ಬಿ ಇದ್ರೆ ಎ ಬರ್ಬೋದು, ಬಿ ಬರ್ಬೋದು, AB ಬರ್ಬೋದು, ಓ ಬರ್ಬೋದು. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ ಪೇರೆಂಟ್ ಎ, ಪೇರೆಂಟ್ AB ಇವರಿಬ್ಬರಲ್ಲಿ ಯಾರ್ಯಾರು ಬರ್ಬೋದು ಅಂದ್ರೆ, ಈಗ ನಾವು ಕ್ವಶನ್ ನೋಡಿದ್ದಿದೆ, ಎ ಅನ್ನೋರು AB ಅನ್ನೋರಿಗೆ ಮದುವೆ ಆದರೆ ಅವ್ರ ಮಕ್ಕಳಿಗೆ ಯಾವ ಬ್ಲಡ್ ಗ್ರೂಪ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಎ ಬರ್ಬೋದು, ಬಿ ಬರ್ಬೋದು, AB ಬರ್ಬೋದು. ನೆಕ್ಸ್ಟ್ ನೋಡಿ ಎ ಮತ್ತೆ ಓ ಇದ್ರೆ ಎ ಬರ್ಬೋದು, ಓ ಬರ್ಬೋದು. ಬಿ ಮತ್ತೆ ಬಿ ಇದ್ರೆ ಬಿ ಬರ್ಬೋದು, ಓ ಬರ್ಬೋದು. ಈ ತರ ಒಂದು ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್. ಯಾವ್ದನ್ನ ಬ್ಲಡ್ನ ಯಾವ ರೀತಿ ಒಂದು AB, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಎ ನೆಗೆಟಿವ್, AB ನೆಗೆಟಿವ್ ಅಂತ ಬರುತ್ತಲ್ಲ. ಸೊ ತಂದೆಯು ಎ ಗುಂಪಿನ ಒಂದು ಬ್ಲಡ್ ಗ್ರೂಪ್ ಅನ್ನು ಹೊಂದಿದ್ದು, ತಾಯಿಯು AB ಬ್ಲಡ್ ಗ್ರೂಪ್ ಅನ್ನು ಹೊಂದಿದ್ರೆ ಮಕ್ಕಳಲ್ಲಿ ಎ ಬರ್ಬೋದು, ಬಿ ಬರ್ಬೋದು ಅಥವಾ AB ಬರ್ಬೋದು. ಈ ತರ ಮೂರು ಸಾಧ್ಯತೆಗಳು ಇದೆ. ಕ್ಲಿಯರ್. ಎಸ್, ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಹೊಂದಿಸಿ ಬರೀರಿ. MN ಸಹ ಅಂತ ಇದೆ, SN ಬೋಸ್, CV ರಾಮನ್, S ಚಂದ್ರಶೇಖರ್ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನ್ ಆಫ್ ಸ್ಟಾರ್ಸ್, ಥರ್ಮಲ್ ಐಸೋಲೇಷನ್, ಇನ್ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಕ್ವಾಂಟಮ್ ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನೋಡ್ತಾ ಹೋಗೋಣ. MN ಸಹ, SN ಬೋಸ್, CV ರಾಮನ್, S ಚಂದ್ರಶೇಖರ್. ನಕ್ಷತ್ರಗಳ ರಚನೆ ವಿನ್ಯಾಸ, ಉಷ್ಣ ಪ್ರತ್ಯೇಕತೆ, ಅಣುಗಳಿಂದ ಬೆಳಕಿನ ಅಸ್ಥಿರ ಚೆದುರುವಿಕೆ, ಕ್ವಾಂಟಮ್ ಅಂಕಿಅಂಶಗಳು ಅಂತ ಇದೆ. ನೋಡಿ ಫಸ್ಟ್ ಆಪ್ಷನ್ ಎ ಏನಿದೆ ಅಂದ್ರೆ ನಮಗೆ ಒಂದು ಅಷ್ಟೊಂದು ಐಡಿಯಾ ಇಲ್ಲ ಈ ಸಹ ಯಾರು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ ಬೋಸ್, SN ಬೋಸ್ ಅನ್ನೋರು ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ. ಇವ್ರದ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಕ್ವಾಂಟಮ್ ಸ್ಟಾಟಿಸ್ಟಿಕ್ಸ್ ಆಗುತ್ತೆ. ಯಾರ್ದು? ಈ ಒಂದು ಬೋಸ್ ಅನ್ನೋ ಒಬ್ಬ ಸೈಂಟಿಸ್ಟ್. ಕ್ವಾಂಟಮ್ ಅಂಕಿಅಂಶಗಳು ಅಂತ ಕರಿತೀವಿ. ಸೊ ಫಾದರ್ ಆಫ್ ಕ್ವಾಂಟಮ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ. ಕ್ವಾಂಟಮ್
ಅಂಕಿ ಅಂಶಗಳ ಪಿತಾಮಹ. ಫಾದರ್ ಆಫ್ ಕ್ವಾಂಟಮ್ ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ ಯಾರನ್ನ? SN ಬೋಸ್ನ. ನೋಡಿ ಇನ್ನೊಂದು ಈ ಬೋಸ್ನ ಒಂದು ಇದು ಕಾಂಟ್ರಿಬ್ಯೂಷನ್ ಅಂದ್ರೆ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತ ಬರುತ್ತೆ. ಈ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ವಾಸ್ ಫಸ್ಟ್ ಪ್ರಿಡಿಕ್ಟೆಡ್ ಬೈ, ಯಾರು ಪ್ರಿಡಿಕ್ಟ್ ಮಾಡಿದ್ರು ಅಂದ್ರೆ ಈ ಒಂದು SN ಬೋಸ್ ಮತ್ತೆ ಐನ್ಸ್ಟೀನ್. ಈ ಇಬ್ರು ಸೈಂಟಿಸ್ಟ್ಗಳು ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ಒಂದು ಪ್ರಿಡಿಕ್ಟ್ ಮಾಡ್ತಾರೆ. ಕ್ಲಿಯರ್? ಎಷ್ಟರಲ್ಲಿ? 1924ರಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಬೋಸ್. ನೆಕ್ಸ್ಟ್ ನೋಡಿ ಸಿ ವಿ ರಾಮನ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಈಸ್ ಅ ಇಂಡಿಯನ್. ಏಷ್ಯಾದಲ್ಲಿ ಮೊದಲಿಗೆ ಸೈನ್ಸ್ ಅಂದ್ರೆ ವಿಜ್ಞಾನ ವಿಭಾಗದಲ್ಲಿ ನೋಬೆಲ್ ಯಾರಿಗೆ ಸಿಕ್ತು ಅಂದ್ರೆ ದಟ್ ಈಸ್ ಸಿ ವಿ ರಾಮನ್ ಆಗಿರುತ್ತೆ. ದಟ್ ಈಸ್ ಫಿಸಿಕ್ಸ್ ಅಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಲ್ಲಿ ಬೆಳಕಿನ ಚದುರುವಿಕೆ ಒಂದು ಇದ್ರಿಗೆ ಸಿಗತ್ತೆ. 1928ರಲ್ಲಿ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾರು? ಸಿ ವಿ ರಾಮನ್. ಎಲ್ಲಿ? ಬೆಂಗಳೂರಿನ ಒಂದು ಸೆಂಟ್ರಲ್ ಕಾಲೇಜಲ್ಲಿ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು ಚದುರುವಿಕೆ ಒಂದು ಪ್ರಯೋಗ. 1930ರಲ್ಲಿ ಏನ್ ಸಿಗತ್ತೆ ಇವರಿಗೆ? ನೋಬೆಲ್ ಸಿಗತ್ತೆ. ಸೊ ಏಷ್ಯಾದಲ್ಲಿ ಅದು ವಿಜ್ಞಾನ ವಿಭಾಗದಲ್ಲಿ ಮೊದಲಿಗೆ ನೋಬೆಲ್ ಸಿಕ್ಕಿತ್ತು ಯಾರಿಗೆ ಅಂದ್ರೆ ದಟ್ ಈಸ್ ಸಿ ವಿ ರಾಮನ್ ಆಗಿರ್ತಾರೆ. ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇವ್ರನ್ನ ಸಿ ವಿ ರಾಮನ್ ಏನಂತ ಕರೀತಾರೆ ಅಂದ್ರೆ ಫಾದರ್ ಆಫ್ ಫಿಸಿಕ್ಸ್ ಇನ್ ಇಂಡಿಯಾ. ಭಾರತೀಯ ಅಂದ್ರೆ ಭಾರತದಲ್ಲಿ ಭೌತಶಾಸ್ತ್ರದ ಒಂದು ಪಿತಾಮಹ ಯಾರನ್ನ ಕರಿತೀವಿ ಅಂದ್ರೆ ದಟ್ ಈಸ್ ಸಿ ವಿ ರಾಮನ್ ಆಗಿರ್ತಾರೆ. ಹಾಗಾದ್ರೆ ನಾರ್ಮಲ್ ಆಗಿ ವರ್ಲ್ಡ್ ವೈಡ್ ಆಗಿ ಒಂದು ಫಾದರ್ ಆಫ್ ಫಿಸಿಕ್ಸ್ ಅಂದ್ರೆ ಯಾರು ಇರ್ತಾರೆ ಅಂದ್ರೆ ನ್ಯೂಟನ್ ಇರ್ತಾನೆ. ನ್ಯೂಟನ್ ಅನ್ನು ಫಾದರ್ ಆಫ್ ಫಿಸಿಕ್ಸ್ ಆಗಿರ್ತಾನೆ. ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ದಟ್ ಈಸ್ ನ್ಯೂಟನ್ ಆಗಿರ್ತಾನೆ. ಬಟ್ ಭಾರತದಲ್ಲಿ ಭೌತಶಾಸ್ತ್ರದ ಪಿತಾಮಹ ಭಾರತದಲ್ಲಿ ಯಾರು ಅಂದ್ರೆ ದಟ್ ಈಸ್ ಸಿ ವಿ ರಾಮನ್ ಆಗಿರ್ತಾನೆ. ಸೊ ಇವ್ರು ಎಕ್ಸ್ಪೆರಿಮೆಂಟ್ ಮಾಡಿದಷ್ಟರಲ್ಲಿ 1928ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. 1930ರಲ್ಲಿ ಇವ್ರಿಗೆ ನೋಬೆಲ್ ಸಿಗತ್ತೆ. ಕ್ಲಿಯರ್? ಮರಿಬಾರದು. ಅದನ್ನ ರಾಮನ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಏನು? ರಾಮನ್ ಎಫೆಕ್ಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಉಳಿದಿರೋದು ಯಾರು? ಈ ಒಂದು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ಸೊ ಇವರು ಚಂದ್ರಶೇಖರ್ ಅನ್ನೋರು ಚಂದ್ರಶೇಖರ್ ಲಿಮಿಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಚಂದ್ರಶೇಖರ್ ಲಿಮಿಟ್. ಈ ಒಂದು ಚಂದ್ರಶೇಖರ್ ಲಿಮಿಟ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಒಂದು ಸ್ಟಡಿ ಆಫ್ ಬ್ಲಾಕ್ ಹೋಲ್ಸ್. ಕಪ್ಪು ರಂಧ್ರ ಅಂತ ಕರಿತೀವಲ್ಲ, ಅವುಗಳ ಅಧ್ಯಯನ ಮಾಡಲಿಕ್ಕೆ ಒಂದು ಚಂದ್ರಶೇಖರ್ ಲಿಮಿಟ್ ಅನ್ನೋದು ಸಹಾಯ ಮಾಡುತ್ತೆ. ಕ್ಲಿಯರ್? ಎಸ್. ಹಾಗಾದ್ರೆ ನೋಡ್ತಾ ಹೋಗೋಣ. MN ಸಹಾ ಅನ್ನೋರು ಉಷ್ಣತೆಯ ಪ್ರತ್ಯೇಕತೆ ಅಥವಾ ಥರ್ಮಲ್ ಐಸೋಲೇಷನ್ ನ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ. SN ಬೋಸ್ ಅನ್ನೋರು ಕ್ವಾಂಟಮ್ ಥಿಯರಿ. ಒಂದನೇದಕ್ಕೆ 2 ಆಗಿರುತ್ತೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ನೆಕ್ಸ್ಟ್ SN ಬೋಸ್ ಅನ್ನೋರು ಕ್ವಾಂಟಮ್ ಅಂಕಿಅಂಶಗಳು. 4ನೇದು ಇಲ್ಲಿಲ್ಲ, ಇಲ್ಲಿದೆ. ಸಿ ವಿ ರಾಮನ್ ಬೆಳಕಿನ ಚದುರುವಿಕೆ. 3ನೇದು ಇಲ್ಲಿದೆ. ಚಂದ್ರಶೇಖರ್ ನಕ್ಷತ್ರಗಳ ರಚನೆ ಮತ್ತು ವಿಕಾಸ. ಸೊ ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ಕ್ಲಿಯರ್? ಎಸ್. ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಕ್ವಶನ್ ಇದೆ. ಈ ಕ್ವಶನ್ JEE ಮೇನ್ಸ್ ಅಲ್ಲಿ ಅಥವಾ JEE ಅಲ್ಲಿ ನೀಟಲ್ಲಿ CET ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ PUC ಟಾಪಿಕ್ಸ್ ಇರುತ್ತಲ್ಲ, ಸೊ ಆ ಒಂದನ್ನ ಇಲ್ಲಿ ನಿಮಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ FDE ಎಕ್ಸಾಮ್ ಅಲ್ಲಿ. ಸೊ ಏನಿದೆ ಕ್ವಶನ್ ನೋಡ್ತಾ ಹೋಗೋಣ. ಎ ಮೆಟಾಲಿಕ್ ಬ್ಲಾಕ್ ಆಫ್ ಡೆನ್ಸಿಟಿ 5 ಗ್ರಾಮ್ cm³ ಅಂತ ಹೇಳ್ಬಿಟ್ಟು, ಕ್ಯೂಬಿಕ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ಬಿಟ್ಟು, ಹ್ಯಾವಿಂಗ್ ಡೈಮೆನ್ಷನ್ಸ್ 5 cm into 5 cm into 5 cm, weighed in water, its apparent weight will be. ನೋಡಿ, 5 ಗ್ರಾಮ್ cm³ ಸಾಂದ್ರತೆ ಮತ್ತು 5 ಆಯಾಮಗಳನ್ನು ಹೊಂದಿರುವ ಮೆಟಾಲಿಕ್ ಬ್ಲಾಕ್ ಅನ್ನು ನೀರಿನಲ್ಲಿ ತೂಗಿಸಿದರೆ ಅದರ ಸ್ಪಷ್ಟವಾದ ತೂಕ ಏನು ಅಂತ ಹೇಳ್ಬಿಟ್ಟು ನಮಗೆ ಬಾಯನ್ಸಿ ಫೋರ್ಸ್ ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಬ್ಲಾಕ್ ಇದೆ ಅಂತ ಇಟ್ಕೊಳ್ಳಿ. ಸೊ ಯಾವುದೋ ಒಂದು ಬ್ಲಾಕ್ ಇದೆ ಅಂತ ಹೇಳ್ಬಿಟ್ಟು, ಸೊ ಇದ್ರ ಡೈಮೆನ್ಷನ್ ಏನಿರುತ್ತೆ 5 g cm³ ಆಗಿರುತ್ತೆ. ಸೊ ಇದು ನೀರಿನಲ್ಲಿ ಹಾಕ್ತಿದೀವಿ ಅಂದ್ರೆ ನಾವು
ಇದು ನೀರಂತ ಇಟ್ಕೊಳ್ಳಿ. ಇಲ್ಲಿ ನೀರಿನಲ್ಲಿ ಹಾಕ್ತಿದೀವಿ ಅಂದ್ರೆ ಈ ತರ ಒಂದು ಫೋರ್ಸ್ ಆಗ್ತಾ ಇರುತ್ತೆ, ಅದಕ್ಕೆ mg ಅಂತ ಕರಿತೀವಿ. ಕ್ಲಿಯರ್? ಮಾಸ್ ಇಂಟು ಗ್ರಾವಿಟಿ. ಇದ್ರ ಆಪೋಸಿಟ್ ಆಗಿ ಒಂದು ಫೋರ್ಸ್ ಆಗ್ತಿರುತ್ತೆ, ಅದು ಏನಂತ ಕರಿತೀವಿ? ಬಯನ್ಸಿ ಫೋರ್ಸ್ ಅಂತ ಕರಿತೀವಿ. ತೇಲುವಿಕೆಯ ಒಂದು ಬಲ ಅಂತ ಕರಿತೀವಿ. ಕ್ಲಿಯರ್? ಸೊ ಹಾಗಾದ್ರೆ ಅಪರೆಂಟ್ ಫೋರ್ಸ್, ಅಪರೆಂಟ್ ವೆಯ್ಟ್ ಅಂತ ಬರುತ್ತೆ, ಸ್ಪಷ್ಟವಾದ ಒಂದು ತೂಕ. ಅದಕ್ಕೊಂದು ಫಾರ್ಮುಲಾ ಇದೆ, ದಟ್ ಈಸ್ mg ಮೈನಸ್ ಎಫ್ ಇಂಟು ಬಿ, ಸಾರಿ ಎಫ್ ಬಿ. ಇದು mg ಅನ್ನೋದು ಡೌನ್ವರ್ಡ್ ಆಗ್ತಿದೆ, ಇದು ಆಪೋಸಿಟ್ ಇದೆ, ಅದಕ್ಕೆ ಎಫ್ ಬಿ ಅಪರೆಂಟ್ ಬಯನ್ಸಿ ಫೋರ್ಸ್ ಅಂತ ಕರಿತೀವಲ್ವಾ. ಸೊ ನಮಗೆ ಗೊತ್ತಿದೆ ಒಂದು ರೋ ಇಸ್ ಈಕ್ವಲ್ ಟು ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಆಗಿರುತ್ತೆ. ಮಾಸ್ ಅಂದ್ರೆ ಏನು? ರೋ ಇಂಟು ವಿ ಅಲ್ವಾ, ಇಸ್ ಇಟ್ ನಾಟ್? ಸೊ ಅವಾಗ ನಾವು ಮಾಸ್ಗೆ ಏನಂತ ಬರೀಬಹುದು? ರಾಶಿ ಇಲ್ಲಿದೆ, ಇದಕ್ಕೆ ರೋ ವಿ ಅಂತ ಸೇರಿಸಬಹುದು. ಎಸ್, ಇದನ್ನ ನಾವು ಹೆಂಗ್ ಬರೀಬಹುದು ಅಂದ್ರೆ ನೋಡಿ, ಇಲ್ಲಿ ಎಂ ಅಂದ್ರೆ ರೋ ಬ್ಲಾಕ್ದು, ನೆಕ್ಸ್ಟು ವಾಲ್ಯೂಮ್ ಆಫ್ ಬ್ಲಾಕ್, ಜಿ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಬಾಯನ್ಸಿ ಫೋರ್ಸ್ ಅಂದರೆ ಇಲ್ಲೇನೇನು ಬರುತ್ತೆ? ರೋ ಬರುತ್ತೆ, ಡೆನ್ಸಿಟಿ ಆಫ್ ಲಿಕ್ವಿಡ್, ನೆಕ್ಸ್ಟ್ ಆ ಒಂದು ಬ್ಲಾಕ್ನ ಒಂದು ವಾಲ್ಯೂಮ್ ಬರುತ್ತೆ, ಅದ್ರ ಮೇಲೆ ಆಕ್ಟ್ ಆಗ್ತಿದೆ, ನೆಕ್ಸ್ಟ್ ಜಿ, ಈ ಥರ ಒಂದು ಬರ್ಕೋಬೋದು ನಾವು. ಸೊ ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ರೋ ಬಿ ಇದೆ, ರೋ ಎಲ್ ಇದೆ, ರೋ ಬಿ ಮೈನಸ್ ರೋ ಎಲ್ ಇಂಟು ವಿ ಬಿ ಕಾಮನ್ ಇದೆ, ಜಿ ಕಾಮನ್ ಇದೆ, ಜಿ ಕಾಮನ್ ಇದೆ, ಆಚೆಗೆ ತಗೊಳ್ಳಿ. ನೆಕ್ಸ್ಟ್ ರೋ ಬಿ ಅವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 5 cm³ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದಿಸ್ ಇಸ್ ರೋ ಬಿ ಆಗಿರುತ್ತೆ. ರೋ ಎಲ್ಲಿ ನಮ್ಗೆ ಗೊತ್ತಿದೆ, ದಟ್ ಈಸ್ ಕಾನ್ಸ್ಟೆಂಟ್. ದ ಡೆನ್ಸಿಟಿ ಆಫ್ ವಾಟರ್ ಅಂದರೆ ಎಷ್ಟು ಅಂದರೆ 1 ಆಗಿರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 5 ಇಂಟು 5 ಕೊಟ್ಟಿದ್ದಾರೆ. ಜಿ ಹಂಗೆ ಬರ್ಕೋತಾ ಇದ್ದೀವಿ, ಇದನ್ನ ಇಲ್ಲಿ ಬರೀತೀನಿ ನೋಡಿ. ಅಪರೆಂಟ್ ವೆಯ್ಟ್, ಸ್ಪಷ್ಟವಾದ ತೂಕ, ಇಸ್ ಈಕ್ವಲ್ ಟು 5 - 1 4 ಇಂಟು 5 ಇಂಟು 5 ಜಿ. ಇದೊಂದು ಸ್ಪಷ್ಟವಾದ ತೂಕವಾಗಿರುತ್ತೆ. ಕ್ಲಿಯರ್? ಆ ಬ್ಲಾಕ್ದೊಂದು ಸ್ಪಷ್ಟವಾದ ತೂಕ ಇರುತ್ತೆ. ಇದ್ರದ್ದೊಂದು ಸ್ಪಷ್ಟವಾದ ತೂಕ ಎಷ್ಟು ಅಂದರೆ 4 ಇಂಟು 5 ಇಂಟು 5 ಇಂಟು ಜಿ. ಎಲ್ಲಿದೆ? 4 ಇಂಟು 5 ಇಂಟು 5 ಇಂಟು 5 ಆಗಿರುತ್ತೆ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. ಇಫ್ ಟೂ ಕಂಡಕ್ಟಿಂಗ್ ಸ್ಪಿಯರ್ಸ್ ಆರ್ ಸಪರೇಟ್ಲಿ ಚಾರ್ಜ್ಡ್ ಅಂಡ್ ದೆನ್ ಬ್ರಾಟ್ ಟುಗೆದರ್ ಇನ್ ಕಾಂಟ್ಯಾಕ್ಟ್. ಎರಡು ವಿದ್ಯುತ್ ವಾಹಕ ಈಟಿಗಳನ್ನು, ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ. ಮೊದಲಿಗೆ ಎರಡು ವಿದ್ಯುತ್ ವಾಹಕ ಈಟಿಗಳನ್ನು ಪ್ರತ್ಯೇಕವಾಗಿ ಚಾರ್ಜ್ ಮಾಡಬೇಕು. ನಂತರ ಸಂಪರ್ಕದಲ್ಲಿ ಸೇರಿಸಿದಾಗ, ಈ ಥರ ಸಂಪರ್ಕದಲ್ಲಿ ನಾವು ಅದೆರಡನ್ನು ಸೇರಿಸಿದಾಗ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಚಾರ್ಜ್ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಇಲ್ಲಿ ಒಂದು 4 ಚಾರ್ಜ್ ಇದೆ, 4 ಮೈಕ್ರೋ ಕೂಲಮ್ ಅಂತ ಕರಿತೀವಿ ಚಾರ್ಜ್ಗೆ. ನೆಕ್ಸ್ಟ್ ಇಲ್ಲೇನಿದೆ? 6 ಮೈಕ್ರೋ ಕೂಲಮ್ ಅಂತ ಇದೆ. ಕ್ಲಿಯರ್? ಇದೊಂದು ಸ್ಪಿಯರು, ಇದೊಂದು ಸ್ಪಿಯರ್. ಕ್ಲಿಯರ್? ಸೊ ಇವೆರಡನ್ನು ಸೇರಿಸ್ತಾ ಇದ್ದೀವಿ. ಈಗ ನಾವು ಇವೆರಡನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಒಂದು ಹೋಗುತ್ತೆ, ಇಲ್ಲಿ 4, ಇಲ್ಲಿ 3 ಆಗುತ್ತೆ, ಇಲ್ಲಿ 6 ಇದೆ, ಇಲ್ಲಿಂದ ಇಲ್ಲಿಗೆ ಒಂದು ಹೋಗುತ್ತೆ, +1 ಆಗುತ್ತೆ. ಅವಾಗ ಏನಾಗುತ್ತೆ, ಇದರ ಮೊದಲಿಗೆ ಇಲ್ಲಿ ಎಷ್ಟಿತ್ತು? 6 + 4 ಎಷ್ಟು? 4 + 6 10 ಮೈಕ್ರೋ ಕೂಲಮ್ ಚಾರ್ಜ್. ಈಗ ಈ ಎರಡನ್ನೂ ಸೇರಿಸ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಒಂದು ಹೋಗಿದೆ, ಅವಾಗ ಏನಾಗುತ್ತೆ? ಇಲ್ಲಿ 3 ಆಗುತ್ತೆ, ಇಲ್ಲಿ 7 ಆಗುತ್ತೆ. ಹೌದಲ್ವಾ? ಸೊ ಟೋಟಲ್ ಎಷ್ಟಾಯಿತು? 10 ಮೈಕ್ರೋ ಕೂಲಮ್ ಆಯ್ತಲ್ಲ. ಇಲ್ಲಿರೋದಕ್ಕೂ ಸೇಮೇ ಇದೆಯಲ್ಲ. ಸೊ ಅದನ್ನೇ ಹೇಳ್ತಾರೆ ಇವರು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಬೋತ್ ಟೋಟಲ್ ಎನರ್ಜಿ ಅಂಡ್ ಟೋಟಲ್ ಚಾರ್ಜ್ ಈಸ್ ಕನ್ಸರ್ವ್. ದ ಟೋಟಲ್ ಎನರ್ಜಿ ಆಫ್ ಬೋತ್ ಸ್ಪಿಯರ್ಸ್ ಈಸ್ ಕನ್ಸರ್ವ್. Final potential is always mean of original potential of two spheres. The total charge on both the spheres are conserved. ನೋಡಿ, ಇಲ್ಲಿ
ಶಕ್ತಿ ಮತ್ತು ಒಟ್ಟು ವಿದ್ಯುದಾಂಶ ಎರಡು ಸಂರಕ್ಷಿತವಾಗುತ್ತೆ ಆಗೋದಿಲ್ಲ. ಇಲ್ಲಿ ಚಾರ್ಜ್ ಮಾತ್ರ ಕನ್ಸರ್ವ್ ಆಗುತ್ತೆ, ಚಾರ್ಜ್ ಮಾತ್ರ ಕನ್ಸರ್ವ್ ಆಗುತ್ತೆ, ಎನರ್ಜಿ ಅನ್ನೋದು ಕನ್ಸರ್ವ್ ಆಗೋದಿಲ್ಲ. ನೆಕ್ಸ್ಟು ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇಲ್ಲೇನಂದ್ರೆ ಈ ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಾಗ ಏನಾಗುತ್ತೆ, ಅದು ಹೀಟ್ ಸ್ವಲ್ಪ ಪ್ರೊಡ್ಯೂಸ್ ಆಗುತ್ತೆ. ಆ ಎನರ್ಜಿ ಅನ್ನೋದು ಹೀಟ್ ಮುಖಾಂತರ ಆಚೆ ಹೋಗುತ್ತೆ, ಹೀಟ್ ಅನ್ನೋದು ಚೇಂಜ್ ಆಗುತ್ತೆ, ಎನರ್ಜಿ ಅನ್ನೋದು ಚೇಂಜ್ ಆಗುತ್ತೆ. ಬಟ್ ಚಾರ್ಜ್ ಅನ್ನೋದು 10 ಕೂಲಮ್ ಮೈಕ್ರೋ ಕೂಲಮ್ ಅಷ್ಟೇ ಇರುತ್ತೆ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ದ ಟೋಟಲ್ ಚಾರ್ಜ್ ಆನ್ ಬೋತ್ ಸ್ಪಿಯರ್ಸ್ ಆರ್ ಕನ್ಸರ್ವ್ಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ಕನ್ಸಂಪ್ಷನ್ ಆಫ್ ಗ್ರೌಂಡ್ ವಾಟರ್ ಕಂಟಾಮಿನೇಟೆಡ್ ವಿತ್ ನೈಟ್ರೇಟ್ಸ್ ಲೀಡ್ಸ್ ಟು. ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವನೆಯು ಡ್ಯಾಶ್ಗೆ ಕಾರಣವಾಗುತ್ತೆ. ನೋಡಿ ಆಪ್ಷನ್ಸ್: ಬ್ಲೂ ಬೇಬಿ ಇದೆ, ಇಟಾಯಿ ಇದೆ, ಫ್ಲೂರೋಸಿಸ್ ಇದೆ, ಊತಕದ ಸಾವು ಅಥವಾ ನೆಕ್ರೋಸಿಸ್ ಅಂತ ಕರಿತೀವಿ. ನೋಡಿ, ಒಂದು ನೈಟ್ರೇಟ್ನ ಒಂದು ಕಂಟಾಮಿನೇಟೆಡ್ ಇಂದ ಯಾವ ರೋಗ ಬರುತ್ತೆ ಅಂದ್ರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಯಾವುದು? ಬ್ಲೂ ಬೇಬಿ ಸಿಂಡ್ರೋಮ್. ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆದ ಒಂದು ಆನ್ಸರ್ ಆಗಿರುತ್ತೆ. ಈ ಒಂದು ಬ್ಲೂ ಬೇಬಿ ಸಿಂಡ್ರೋಮ್ ಅಂದ್ರೆ ಏನಾಗುತ್ತೆ, ಸ್ಕಿನ್ ಎಲ್ಲ ಬ್ಲೂ ಕಲರ್ ಟರ್ನ್ ಆಗುತ್ತೆ, ಲಿಪ್ಸ್ ಎಲ್ಲ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನಮ್ಮ ಐಸು ಟರ್ನ್ ಆಗುತ್ತೆ. ಕ್ಲಿಯರ್? ಈ ಒಂದು ಬ್ಲೂ ಬೇಬಿ ಸಿಂಡ್ರೋಮ್ನ ನಾವು ಮತ್ತೊಂದು ಹೆಸರಲ್ಲಿ ಏನು ಕರಿತೀವಿ ಅಂದ್ರೆ ಸೈನೋಸಿಸ್ ಅಂತ ಕರಿತೀವಿ, ಸೈನೋಸಿಸ್ ಅಂತ ಕೂಡ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಇಟಾಯಿ ರೋಗ ಅಂತ ಇದೆ, ಇಟಾಯಿ ಡಿಸೀಸ್. ಸೊ ಇದು ಏನ್ರಿಂದ ಬರುತ್ತೆ ಅಂದ್ರೆ ಕ್ಯಾಡ್ಮಿಯಂನ ಒಂದು ಎಕ್ಸ್ಪೋಜರ್ ಇಂದ ಅದ್ರಿಗೆ ಕ್ಯಾಡ್ಮಿಯಂಗೆ ಒಡ್ಡಾಗ ನಮಗೆ ಯಾವ ರೋಗ ಬರುತ್ತೆ ಅಂದ್ರೆ ಒಂದು ಇಟಾಯಿ ರೋಗ ಅಂತ ಬರುತ್ತೆ. ಸೊ ದೈಹಿಕವಾಗಿ ಅವರು ಬೆಳವಣಿಗೆ ಆಗಿರೋದಿಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ನಾವು ಫ್ಲೂರೋಸಿಸ್ ಅಂದ್ರೆ ಏನು ಅಂದ್ರೆ ಒಂದು ಫ್ಲೋರಿನ್ ಕಂಟೆಂಟ್, ಕುಡಿಯೋ ವಾಟರ್ ಅಲ್ಲಿ ಒಂದು ಫ್ಲೋರಿನ್ ಕಂಟೆಂಟ್ ಏನಾದ್ರು ಜಾಸ್ತಿ ಇದ್ರೆ ಈ ಒಂದು ರೋಗ ಬರುತ್ತೆ. ನೆಕ್ಸ್ಟ್ ನೆಕ್ರೋಸಿಸ್ ಅಂತ ಕರಿತೀವಿ. ಸೊ ಈ ಒಂದು ನೆಕ್ರೋಸಿಸ್ ಏನ್ರಿಂದ ಬರುತ್ತೆ ಅಂದ್ರೆ ಡಿಫಿಷಿಯನ್ಸಿ ಆಫ್ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಕಾಪರ್ ಮತ್ತೆ ಪೊಟ್ಯಾಷಿಯಂ ಇವುಗಳ ಒಂದು ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ಒಂದು ನೆಕ್ರೋಸಿಸ್ ಅಂತ ಬರುತ್ತೆ. ಈ ಒಂದು ಸಸ್ಯಗಳಿಗೆ ಎಲ್ಲ ಬರ್ತಾ ಹೋಗುತ್ತೆ ಈ ರೋಗ. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಕರೆಕ್ಟ್ ಆಗಿರೋದೇನು, ಬ್ಲೂ ಬೇಬಿ ಅಂತ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಇನ್ SI ಯೂನಿಟ್ ಫಾರ್ ಕ್ಯಾರೆಟ್ ಈಸ್. ಕ್ಯಾರೆಟ್ ಚಿನ್ನ ಶುದ್ಧಿಯ ಸೂಚ್ಯಾಂಕ ಅಂತ ಕರಿತೀವಿ. ಕ್ಯಾರೆಟ್ಗಾಗಿ SI ಘಟಕದಲ್ಲಿ ಮೌಲ್ಯವು ಡ್ಯಾಶ್ ಆಗಿರುತ್ತೆ. ನೋಡಿ ಇಲ್ಲಿ 1 ಕ್ಯಾರೆಟ್ ಇಸ್ ಈಕ್ವಲ್ ಟು 200 ಮಿಲಿಗ್ರಾಮ್ಸ್ ಆಗಿರುತ್ತೆ. ಕ್ಲಿಯರ್? 1 ಕ್ಯಾರೆಟ್ನ ಒಂದು ವ್ಯಾಲ್ಯೂ ಇದೆಷ್ಟು ಅಂದ್ರೆ 200 ಮಿಲಿಗ್ರಾಮ್ಸ್ ಆಗಿರುತ್ತೆ. ಈ ಒಂದು ಮಿಲಿಗ್ರಾಮ್ಸ್ ನಾವು ಯಾವ ತರ ಬರೀಬಹುದು, 0.200 ಗ್ರಾಮ್ಸ್ ಹಂಗಾದ್ರು ಅಂದ್ರೆ ಮಿಲಿಗ್ರಾಮ್ಸ್ ಅಂದ್ರೂ ಒಂದೇ. ನೆಕ್ಸ್ಟ್ 1 ಕ್ಯಾರೆಟ್ ಈಸ್ ಈಕ್ವಲ್ ಟು, ಹಿಂಗ ಅವರು ಕ್ವಶನ್ ಹೆಂಗಾದ್ರು ಕೇಳ್ಬೋದು, 1 ಕ್ಯಾರೆಟ್ ಈಸ್ ಈಕ್ವಲ್ ಟು 1/5 ಆಫ್ ಎ ಗ್ರಾಮ್. ಕ್ಲಿಯರ್? ಅಥವಾ 200 into 10⁻³ ಗ್ರಾಮ್. ಮಿಲಿ ಅಂದ್ರೆ 10⁻³ ಆಗಿರುತ್ತೆ. ನೆಕ್ಸ್ಟ್ ಕಿಲೋ ಅಂದ್ರೆ 10⁻³ ಆಗಿರುತ್ತೆ. ಸೆಂಟಿ ಅಂದ್ರೆ 10⁻² ಆಗಿರುತ್ತೆ. ನೆಕ್ಸ್ಟ್ ಮೈಕ್ರೋ ಅಂದ್ರೆ 10⁻⁻6 ಆಗಿರುತ್ತೆ. ನ್ಯಾನೋ ಅಂದ್ರೆ 10⁻⁻9 ಆಗಿರುತ್ತೆ. ಆಂಗ್ಸ್ಟ್ರಾಮ್ ಅಂದ್ರೆ 10⁻10 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬರೀತೀನಿ ನೋಡಿ, ಪಿಕೋ ಅಂದ್ರೆ 10⁻12 ಆಗಿರುತ್ತೆ. ಈ ವ್ಯಾಲ್ಯೂಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಕಿಲೋ ಅಂದ್ರೆ ಏನು, ಮಿಲಿ ಅಂದ್ರೆ ಏನು, ಮೈಕ್ರೋ ಅಂದ್ರೆ ಏನು, ನ್ಯಾನೋ ಅಂದ್ರೆ ಏನು, ಆಂಗ್ಸ್ಟ್ರಾಮ್ ಅಂದ್ರೆ ಏನು. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆದ ಒಂದು ಆಪ್ಷನ್ ಏನು ಅಂದ್ರೆ ದಟ್ ಈಸ್ ಆಪ್ಷನ್ ಎ,
ಆಪ್ಷನ್ ಎ ಆಗಿರುತ್ತೆ 200 milligrams. 200 milligrams or 2 into 10 raised to minus 3 ಗ್ರಾಮ್ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಕ್ಲಿಯರ್? ಎಸ್, ನೋಡಿ ಫ್ರೆಂಡ್ಸ್, ಇದೆಲ್ಲ ಒಂದು ಸೈನ್ಸ್ ಕ್ವಶನ್ನ ಒಂದು ಭಾಗವಾಗಿರುತ್ತೆ, ಪಾರ್ಟ್ 2 ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಒಂದು PSI ಒಂದು 545 ನಡೀತು, ಆ ಒಂದು ಎಕ್ಸಾಮ್ಸಲ್ಲಿ ಬಂದಿರೋ ಒಂದು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಮಾಡೋ ಒಂದು ವೀಡಿಯೋಸ್ ನಿಮಗೆ ಬೇಗ ರೀಚ್ ಆಗುತ್ತೆ. ಈ ಒಂದು PDF ಟೆಲಿಗ್ರಾಮ್ನ ಲಿಂಕ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಹೋಗಿ ಅಲ್ಲಿ ಬೇಕಾದರೆ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಕ್ಲಿಯರ್? ಎಸ್, ಥ್ಯಾಂಕ್ ಯು.